ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ ಗೊತ್ತಿರುವಂತೆ ನಾವು ಕೃಷಿಯ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಸರಣಿಯನ್ನು ಶುರು ಮಾಡಿದ್ವಿ, ಫಾರ್ಮ್ ಟಿವಿ ಹೆಲ್ತ್. ಇಲ್ಲಿ ನಾವು ಹೆಚ್ಚಿನ ಪಕ್ಷ ಅಲೋಪತಿ, ವಾರದಲ್ಲಿ ಈಗ 5 ದಿನ ತೊಗೊಂಡ್ರೆ 4 ದಿನ ಅಲೋಪತಿ, 1 ದಿನ ಆಯುರ್ವೇದ ತಗೋತಾ ಇದ್ವಿ. ತಮಗೆ ಗೊತ್ತು, ಅಂದರೆ ಜನರ ಬಳಕೆ ಯಾವ ಮಟ್ಟಕ್ಕಿದೆ ಅದಕ್ಕೆ ತಕ್ಕಾಗಿ ನಾವು ಕೂಡ ಮ್ಯಾಚ್ ಆಗ್ತಾ ಇದ್ದೀವಿ. ಇವತ್ತಿನ ಚರ್ಚೆಯಲ್ಲಿ ಈಗ ಒಂದು ಸ್ವಲ್ಪ ಕಾಲ ನಾವು ಜನರಲ್ ಆಗಿ ಚರ್ಚೆ ಮಾಡೋಣ, ಅಂದರೆ ಸಾಮಾನ್ಯ ವಿಷಯಗಳು, ನೇರವಾಗಿ ರೋಗ ಇದ್ರ ಬಗ್ಗೆ ಮುಂದೆ ಹೋಗೋಣ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಮುಂದಿನ ಕಂತುಗಳಲ್ಲಿ ಹೋಗೋಣ. ಈಗ ಇವತ್ತಿನ ಚರ್ಚೆಯಲ್ಲಿ ನಾವು ಸಾಮಾನ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಜನಸಾಮಾನ್ಯರು ನೀವೆಲ್ಲ ಮಾಡುವ ತಪ್ಪುಗಳು ಏನು ಹೇಳೋದ್ರ ಬಗ್ಗೆ ನೋಡೋಣ. ಸಣ್ಣದಿರುತ್ತೆ, ಆದರೆ ಅದೇ ತಪ್ಪು ಮುಂದೊಂದು ದಿನ ಬಹುದೊಡ್ಡ ಸಮಸ್ಯೆಗೆ ಅಥವಾ ಬಹುದೊಡ್ಡ ನಷ್ಟಕ್ಕೆ ಕಾರಣ ಆಗುತ್ತೆ. ಆ ಥರ ಸಣ್ಣ ತಪ್ಪುಗಳು ಮುಂದೆ ದೊಡ್ಡ ಆಗುವಂಥದ್ದು, ಮಾಡಬಾರದಂತಹ ತಪ್ಪುಗಳು ಏನು ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯ ತಪ್ಪುಗಳು, ಕಾಮನ್ ಮಿಸ್ಟೇಕ್ಸ್, ಜನಸಾಮಾನ್ಯರು ಮಾಡೋದು. ಅದಕ್ಕೆ ನಮಗೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ, ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ರಾಜೀವ್ ಎಜಿ ಇವರು ದಾವಣಗೆರೆಯ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಅಂಥೇಳಿ, ಡಾಕ್ಟರ್ ಅಂಥೇಳಿ. ಅವ್ರ ಮೂಲತಃ ಸ್ವಾಭಾವಿಕವಾಗಿ ಕ್ಯಾನ್ಸರ್ ಡಾಕ್ಟ್ರು. ಬಟ್ ಅವರು ಏನು ಕೇಳಿದರೆ, ಯಾವುದೇ ಡಾಕ್ಟ್ರುಗಳು ಏನಾಗುತ್ತೆ, ಒಂದು ರೋಗಿ ಬಂದಾಗ ಎಲ್ಲದನ್ನು ತಪಾಸಣೆ ಮಾಡಿನೇ ಮುಂದೆ ಒಂದು ನಿರ್ಣಯಕ್ಕೆ ಬರ್ತಾರೆ. ಅವ್ರು ಕ್ಯಾನ್ಸರ್ ಡಾಕ್ಟರ್ ಅಂದ್ರೆ ಬಂದ ತಕ್ಷಣವೇ ಅವರೇನು ಇದಿಲ್ಲ, ಅವರೆಲ್ಲ ನೋಡ್ತಾರೆ. ಹಾಗಾಗಿ ಕಾಮನ್ ಇದು ಅನುಭವ ಎಲ್ಲ ಡಾಕ್ಟರ್ಗಳಿಗೂ ಇರುತ್ತೆ. ಹಾಗಾಗಿ ಇವತ್ತಿನ ಚರ್ಚೆಯಲ್ಲಿ ಡಾಕ್ಟರ್ ರಾಜೀವ್ ಎಜಿ ಅವರು ನಮಗೆ ನೀವು ಮಾಡುವಂಥ ಸಾಮಾನ್ಯ ತಪ್ಪುಗಳ ಬಗ್ಗೆ ಒಂದಿಷ್ಟು ಅರಿವನ್ನು ಮೂಡಿಸ್ತಾರೆ. ಬನ್ನಿ ಡಾಕ್ಟರ್ ರಾಜೀವ್ ಅವ್ರನ್ನ ಭೇಟಿಯಾಗೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತು ನಮ್ಮ ವಾಹಿನಿಗೆ ಸ್ವಾಗತ. ಪ್ರಥಮವಾಗಿ ನೀವು ಬರ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳು, ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ. ಥ್ಯಾಂಕ್ ಯು. ಸರಿ, ಈಗ ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ತಮ್ಮ ಹಿನ್ನೆಲೆ. ನಾನು ಮೂಲತಃ ಅಲೋಪತಿ ವೈದ್ಯ, MBBS ರಾಮಯ್ಯ ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿದ್ದು. ಅದಾದ ನಂತರ ನನ್ನ ಕ್ಯಾನ್ಸರ್ ಪದವಿಯನ್ನು ಕೂಡ ರಾಮಯ್ಯ ಆಸ್ಪತ್ರೆಯಲ್ಲೇ ಮಾಡಿ, ಆ ನಂತರ MD ರೇಡಿಯೇಷನ್ ಆಂಕಾಲಜಿ ಕ್ಲಿನಿಕಲ್ ಆಂಕಾಲಜಿ ರಾಮಯ್ಯ ಆಸ್ಪತ್ರೆಯಲ್ಲೇ ಮಾಡಿ, ತದನಂತರ ಸುಮಾರು 9 ವರ್ಷಗಳ ಕಾಲ ರಾಮಯ್ಯ ಆಸ್ಪತ್ರೆಯಲ್ಲೇ ಸೇವೆಯನ್ನು ನೀಡ್ತೇನೆ. ಅದಾದ ನಂತರ ರಾಮಯ್ಯ ಆಸ್ಪತ್ರೆ ಅಂತ ಮೈಸೂರಿನಲ್ಲೇ ನಮ್ಮದೇ ಆದಂಥ ಒಂದು ಆಸ್ಪತ್ರೆಯನ್ನು ಕಟ್ಟಿ, ಕ್ಯಾನ್ಸರ್ ಆಸ್ಪತ್ರೆ, ರೇಡಿಯಂಟ್ ಆಸ್ಪತ್ರೆ ಅಂತ, ಅಲ್ಲಿ ರೇಡಿಯಂಟ್ ಆಸ್ಪತ್ರೆ, ಅಲ್ಲಿ ನನ್ನ ಸೇವೆಯನ್ನು ಮುಂದುವರಿಸ್ತೇನೆ. ಈಗ ಕಳೆದ 2-3 ವರ್ಷಗಳಿಂದ ದಾವಣಗೆರೆಯಲ್ಲೂ ಕೂಡ ಇನ್ನೊಂದು ಆಸ್ಪತ್ರೆಯನ್ನ ಕಟ್ಟಿ, ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಅಂತ, ಅಲ್ಲೂ ಕೂಡ ಮೈಸೂರು ಮತ್ತೆ ದಾವಣಗೆರೆಯಲ್ಲಿ, ಬೆಂಗಳೂರಿನಲ್ಲೂ ಕೂಡ ಬೇರೆ ಬೇರೆ ಕಡೆ ರಾಮಯ್ಯ ಆಸ್ಪತ್ರೆ ಇಲ್ಲ, ಬೇರೆ ಆಸ್ಪತ್ರೆಗಳಲ್ಲಿ ಈಗಲೂ ಕೂಡ ನನ್ನ ಸೇವೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ನೀವು ರೇಡಿಯೇಷನ್ ಮತ್ತೆ ಮೆಡಿಸಿನ್ ಎರಡು ಮಾಡ್ತೀರಿ? ಹೌದು. ಅಂದ್ರೆ ಸರ್ಜರಿ ಒಂದು ಬಿಟ್ಟು ಸರ್ಜರಿ ಕೀಮೋ ಅದು ಮತ್ತೆ ಬೇರೆ ಬೇರೆ ಬರುತ್ತೆ. ಹೌದು. ನೀವೊಂದು ಬಿಟ್ರಿ, ಬಟ್ ನಾನು ನೆನಪು ಮಾಡ್ತೀರಿ, ಈ ಮಧ್ಯದಲ್ಲಿ ನೀವು ಟಿವಿನಲ್ಲಿ ಕೂಡ ಒಂದು ಸ್ವಲ್ಪ ಆಸಕ್ತಿ. ಹೌದು. ಸುಮಾರು 2006-7-8 3 ವರ್ಷಗಳ ಕಾಲ ಕಸ್ತೂರಿ ವಾಹಿನಿಯಲ್ಲಿ ಸುಮಾರಷ್ಟು ಆರೋಗ್ಯ ಕಾರ್ಯಕ್ರಮಗಳನ್ನ ಮತ್ತೆ ಡಾಕ್ಟರ್ ಡೈರಿ ಕಾರ್ಯಕ್ರಮಗಳನ್ನ, ಅದು ಶುರುವಾದಾಗ್ಲಿಂದ ನಿಲ್ಲೋ ತನಕನೂ ಪೂರ್ತಿ ಕಾರ್ಯಕ್ರಮವನ್ನು ಮಾಡಿ. ಹಾಗಾಗಿ ನಮ್ಮ ಡಾಕ್ಟರ್ ರಾಜೀವ್ ಅವರಿಗೆ ಟಿವಿ ಚಾನಲ್ ಹೊಸದಲ್ಲ, ಮಧ್ಯೆ ಒಂದು ವಿರಾಮ ಇತ್ತು, ಈಗ ಮತ್ತೆ ಶುರು ಮಾಡಿದ್ದು. ಸರಿ, ಈಗ ನಾವು ವಿಷಯಕ್ಕೆ ಬರೋಣ. ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗನೇ, ಆರೋಗ್ಯದ ವಿಷಯದಲ್ಲಿ ಮನುಷ್ಯ ಎಲ್ಲರೂ ನನ್ನನ್ನು ಸೇರಿಸಿ ಬಹುತೇಕ ತಪ್ಪುಗಳನ್ನು ಮಾಡ್ತಾರೆ. ನನ್ನ ಸಣ್ಣ ತಪ್ಪು, ಅದು ತಪ್ಪು ಅಂತ ನಾವು ಅನ್ಕೊಳ್ಳೋದಿಲ್ಲ, ಬಟ್ ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗತ್ತೆ, ಅಥವಾ ಮುಂದೊಂದು ದಿನ ಭವಿಷ್ಯದಲ್ಲಿ ಅದು ತಪ್ಪು ಅಂತ ಗೊತ್ತಾಗತ್ತೆ. ನಮಗೂ ತಪ್ಪು ಬೆಳೆದು ಬಿಡುತ್ತೆ, ತಪ್ಪು ಬೆಳೀತದೆ, ಅದಕ್ಕೆ ಕೂಡ್ಸ್ಕೊಂಡು ಹೋಗ್ತಾ ಇರ್ತದೆ. ಅದೇನೋ ಆಮೇಲೆ ಉಗುರಲ್ಲಿ ಹೋಗೋದಕ್ಕೆ ಮಚ್ಚು ತಗೋಬೇಕು, ಕೊಡ್ಲಿ ತಗೊಂಡಾಗತ್ತೆ. ಈಗ ನಾವು ಮೊದಲು ಅದನ್ನೇ ಕೇಳ್ಬಿಡ್ತೀನಿ. ಸಾಮಾನ್ಯವಾಗಿ ಈ ವರ್ಷ ಇದನ್ನ ಮಾಡಬೇಕು, ನಾವೇನು ವರ್ಷಕ್ಕೊಂದ್ಸರಿ ಅಥವಾ ಇದನ್ನ ನಿಯಮಿತವಾಗಿ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತೀವಿ, ಅದು ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಪ್ರತಿಯೊಂದು ಜನಗಳು ಅಂದ್ರೆ ನಮ್ಮ ದೇಶದಲ್ಲಿ ಅಂತಲ್ಲ, ಬಹುತೇಕ ಕಡೆಗಳಲ್ಲೂ ಕೂಡ ಈ ಆರೋಗ್ಯ ಅನ್ನೋದು ಯಾವಾಗ್ಲೂ
ಮೊದಲನೇ ಪ್ರಯಾರಿಟಿಯಾಗಿ ಮೊದಲನೇ ಆದ್ಯತೆಯಾಗಿ ನಮ್ಮ ಕಡೆ ಉಳ್ಕೊಂಡೇ ಇಲ್ಲ. ಯಾವಾಗ್ಲೂ ಅದನ್ನ ಕೊನೆ ಆದ್ಯತೆಯಾಗಿ ಇಟ್ಕೊಳ್ತೇವೆ ಎಲ್ಲ ಕಡೆನು ನಮ್ಮ ದೇಶ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಜಾಗಗಳಲ್ಲೂ ಅಷ್ಟೇ. ನಾವು ಸಂಸಾರಕ್ಕೆ ಖರ್ಚು ಮಾಡ್ತೀವಿ, ವರ್ಷಕ್ಕೊಂದ್ಸತಿ ಎಲ್ಲಾದ್ರೂ ವಿರಾಮಕ್ಕೆ ಹೊರಗೋಗ್ಬೇಕು ಅನ್ನೋದು ಖರ್ಚು ಮಾಡ್ತೀವಿ, ಚಿತ್ರಗಳು ಇವತ್ತಿನ OTTಗಳಿಗೆ ಇವಕ್ಕೆಲ್ಲ ಖರ್ಚು ಮಾಡ್ತೀವಿ. ಆದ್ರೆ ನಮ್ಮ ಆರೋಗ್ಯದ ವಿಷಯಗಳಿಗೆ ಬಂದಾಗ ಮುಂದಕ್ಕೆ ನೋಡ್ಕೊಳ್ಳೋಣ ಬಿಡು ಅಂತ ಮುಂದಕ್ಕೆ ಹಾಕೋರೆ ಬಹಳಷ್ಟು ಜನ. ಯಾರೊಬ್ರು ಕೂಡ ಇಲ್ಲ ಮುಂಜಾಗ್ರತೆ ಕೈಗೊಳ್ಳೋಣ ಅನ್ನೋದನ್ನ ಯೋಚನೆ ಮಾಡಲ್ಲ. ತಾವೇ ಅವಾಗ್ಲೇ ಹೇಳಿದ ಹಾಗೆ ಎಲ್ರೂ ಕೂಡ ತಮ್ಮ ಆರೋಗ್ಯದ ಕಡೆ ಯಾವುದೇ ರೀತಿಯಾದಂತ ಒಂದು ಶಿಸ್ತು, ಒಂದು ಕ್ರಮ ಅಥವಾ ಒಂದು ಪದ್ಧತಿಯನ್ನ ಅಳವಡಿಸ್ಕೊಳ್ಳಕ್ ಹೋಗೋದೇ ಇಲ್ಲ. ಉದಾಹರಣೆಗೆ ಸಣ್ಣ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಬೆಳಗ್ಗೆ ಹೊತ್ತು ಬೇಗ ಹೇಳಿ ಅಂತ ಹೇಳ್ತೀವಿ. ನೀವು ಎಷ್ಟು ಸತಿ ಎದ್ದೇಳ್ತೀವಿ? ಬೆಳಗ್ಗೆ ಬೇಗ ಕೆಲಸ ಇದ್ದಾಗ ಮಾತ್ರ ಎದ್ದೇಳ್ತೀವಿ. ಬೆಳಗ್ಗೆ ಹೇಳೋದನ್ನ ಯಾವುದೇ ಕಾರಣಕ್ಕೂ ಬೇಗ ಮಾಡಕ್ ಹೋಗಲ್ಲ. ರಾತ್ರಿ ಹೊತ್ತು ಟಿವಿ ನೋಡ್ಕೊಂಡು ಕೂತ್ಕೊಳ್ಬೇಡಿ, ಬೇಗ ಮಲ್ಕೊಳ್ಳಿ. ಅಥವಾ ಬೇರೆ ಕೆಲಸಗಳನ್ನೆಲ್ಲ ಬೆಳಗ್ಗೆ ಹೊತ್ತು ಮಾಡಿ, ರಾತ್ರಿ ಹೊತ್ತು ಬೇಡ. ಮನುಷ್ಯನ ದೇಹ ಅಥವಾ ಪಶು ಪಕ್ಷಿಗಳ ಪ್ರಾಣಿಗಳ ದೇಹ ಇಲ್ಲಿ ಎವಲ್ಯೂಷನ್ ಆಗ್ಲಿ ಅಥವಾ ದೈವದತ್ತವಾಗಿ ಬಂದಿರತಕ್ಕಂಥದ್ದು ಅಂತ ಹೇಳಿದ್ರೆ, ಸೂರ್ಯ ಇರ್ತಕ್ಕಂಥ ಸಮಯದಲ್ಲಿ ಕೆಲಸವನ್ನು ಮಾಡೋದು, ಸೂರ್ಯ ಇಲ್ದಂತ ಕೆಲಸದಲ್ಲಿ ವಿರಾಮವನ್ನು ಮಾಡುವಂತದ್ದು ಅನ್ನೋದೇ ದೇಹ ರಚನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಅದು ಬಹಳಷ್ಟು ವಿರುದ್ಧವಾಗಿ ಹೋಗ್ತಾ ಇದ್ದೇವೆ. ಬಹಳಷ್ಟು ಅಂದ್ರೆ ಹೆಚ್ಚು ಕಮ್ಮಿ ಎಷ್ಟೋ ಜನಗಳು ನನಗೆ ಗೊತ್ತಿರೋ ಹಾಗೆ 2 ಗಂಟೆ 3 ಗಂಟೆ ತನಕ ಎದ್ದಿರ್ತಾರೆ. ಅಂದ್ರೆ ಆ ಕೆಲವೊಂದಷ್ಟು ಎವಲ್ಯೂಷನ್ ಅಲ್ಲಿ ನಕ್ಚರ್ನಲ್ ಪ್ರಾಣಿಗಳೇ ಇದಾವೆ. ಹೌದು ರಾತ್ರಿ ನಿಶಾಚರಗಳೇ ಬೇರೆ ಇದಾವೆ. ನಾವು ಮನುಷ್ಯನ ದೇಹ ನಿಶಾಚರ ದೇಹಕ್ಕೆ ಅಲ್ಲ. ನಾವೇನಿದ್ರು ಹಗಲೊತ್ತೇ ಕೆಲಸ ಮಾಡ್ಬೇಕು, ರಾತ್ರಿ ಸುಮ್ಮನೆ ಮಲಗಬೇಕು. ಇದು ನಾವು ಉಲ್ಟಾ ಮಾಡಕ್ ಹೋಗ್ತಾ ಇದೀವಿ. ಪ್ರಕೃತಿಯನ್ನು ಬದಲಾಯಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾ ಇದೀವಿ. ಆ ಕಾರಣದಿಂದನೇ ನಮಗೆ ಸಾಂಕ್ರಾಮಿಕವಲ್ಲದ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಬೆಳೀತಕ್ಕಂಥ ಜಾಸ್ತಿ ಶೈಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು. ಉದಾಹರಣೆಗೆ ಹೈಪರ್ ಟೆನ್ಷನ್, BP ಇರಬಹುದು. ಸರಿನಾ? ಇವು ಹೆಚ್ಚಾಕೊಂತ ಹೋಗ್ತಾ ಇವೆ. ಡಯಾಬಿಟಿಸ್ ಹೌದು, ಸ್ಟ್ರೆಸ್ ಹೌದು, ಮಾನಸಿಕ ಕಾಯಿಲೆಗಳು ಹೌದು, ಕ್ಯಾನ್ಸರ್ ಕಾಯಿಲೆಗಳು ಹೌದು. ಇವೆಲ್ಲವನ್ನು ಬೆಳೆಯಲಿಕ್ಕಂತೂ 101 ಕಾರಣ. ಯಾವುದೇ ಕ್ರಾನಿಕ್ ಡಿಸೀಸಸ್ ಇರಬೇಕು. ಇವಾಗ ಡಯಾಬಿಟಿಸ್ ಇರಬಹುದು. ನಾವು ಡಯಾಬಿಟಿಸ್ಗೆ ಕಾರಣ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧ ಅಥವಾ ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೇನು ಕಾರಣ? ಆ ಕಾರಣಕ್ಕೆ ತುಂಬಾ ಕಾರಣಗಳಿದೆ. ತಪ್ಪು ಅನ್ನೋದು ಅದಕ್ಕೆ ಬಹಳ ಕಾರಣಗಳಿದೆ. ಆ ಕಾರಣಗಳನ್ನ ಯಾವಾಗ ಮುಟ್ಟಕ್ ಹೋಗ್ತಾ ಇಲ್ಲ. ಈ ಕ್ರಾನಿಕ್ ಡಿಸೀಸಸ್ ಅಂತ ಏನ್ ಹೇಳ್ತೀವಿ, ಇದು ಯಾವುದಕ್ಕೂ ನಿರ್ದಿಷ್ಟವಾದಂತ ಕಾರಣವನ್ನು ಹುಡುಕಕ್ ಸಾಧ್ಯವೇ ಆಗಿಲ್ಲ. ಇಂಥದ್ದೇ ಅಂತ ಹುಡುಕಕ್ಕಾಗಿಲ್ಲ. ಉದಾಹರಣೆಗೆ ಟ್ಯೂಬರ್ಕುಲೋಸಿಸ್ ಕಾಯಿಲೆ, TB ಕಾಯಿಲೆಗೆ ಟ್ಯೂಬರ್ಕುಲರ್ ಬ್ಯಾಸಿಲೈ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಆದ್ರೆ ಈ ಡಯಾಬಿಟಿಸ್ ಇರಬಹುದು ಅಥವಾ ಹೈಪರ್ ಟೆನ್ಷನ್, ರಕ್ತದೊತ್ತಡ ಇರಬಹುದು, ಕ್ಯಾನ್ಸರ್ ಕಾಯಿಲೆ ಇರಬಹುದು, ಮೂತ್ರಪಿಂಡದ ತೊಂದರೆಗಳಿರ್ಬೋದು, ಇದಕ್ಕೆ ಇಂಥದ್ದೇ ಕಾರಣ ಅಂತ ಬೆರಳು ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೆರಳು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ಕಾಯಿಲೆಗಳನ್ನ ಪೂರ್ಣವಾಗಿ ವಾಸಿ ಮಾಡಕ್ಕಾಗಲ್ಲ. ಟ್ಯೂಬರ್ಕ್ಯುಲೋಸಿಸ್ ಆದ್ರೆ ಅದು ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾ ಎಲ್ಲ ಕಡೆ ಇದೆ. ಹೌದು, ಪ್ರತಿಯೊಬ್ಬರು ನಮ್ಮ ದೇಹದಲ್ಲಿ ಎಷ್ಟೋ ಕಾಲದಿಂದ ಇದ್ದು ಅದು ಅವತ್ತೇ ಯಾಕೆ ಹಿಡ್ಕೊಂತು? ಹೌದು, ನಮ್ಮ ಏನೋ ವೀಕ್ನೆಸ್ ಸತ್ಯ. ಎಲ್ಲಾ ರೋಗಾಣುಗಳು ಮನುಷ್ಯನ ದೇಹದಲ್ಲಿ ಇದ್ದೇ ಇರ್ತವೆ, ಸುತ್ತಮುತ್ತ ಇದ್ದೇ ಇರ್ತವೆ. ಯಾವಾಗ ನಮ್ಮ ರೋಗ ಪ್ರತಿರೋಧ ಶಕ್ತಿ ಅನ್ನೋದು ಕಮ್ಮಿ ಆಗಕ್ಕೆ ಶುರು ಆಗ್ತದೋ ಆಗ ಇದು ಮೇಲ್ಕೆ ಎದ್ದೊಳುತ್ತೆ. ಒಂದು ಸಣ್ಣ ಕೈ ಮೇಲಾಗುತ್ತೆ. ಹೇಗೆ ಅಂದ್ರೆ, ಇದು ಸಣ್ಣದಾಗಿ ಅವಾಗ ಒಂದ್ ಸ್ವಲ್ಪ ಇನ್ಫೆಕ್ಷನ್ಗಳಾಗ್ತಾ ಇದ್ರೆ ರೋಗ ಪ್ರತಿರೋಧ ಅನ್ನೋದು ಕೂಡ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಮೇಂಟೈನ್ ಆಗುತ್ತೆ. ಸಣ್ಣ ಉದಾಹರಣೆ, ನನ್ನ ಕ್ಲಾಸ್ಮೇಟ್ಸ್ ಗಳೇ ಒಂದು 4-5 ಜನ ನಾವು MBBS ಪಾಸ್ ಆದ ನಂತರ ಲಂಡನ್ ದೇಶಕ್ಕೆ ತುಂಬಾ ಜನ ಶಿಫ್ಟ್ ಆದ್ರು. ಅವಾಗ ಸ್ವಲ್ಪ ತುಂಬಾ ಪೀಕ್ ಈ ಅಮೆರಿಕಕ್ಕೆ ಮತ್ತೆ ಮೈಗ್ರೇಷನ್ ಎಲ್ಲ ವೈಟ್ ಕಾಲರ್ ಮೈಗ್ರೇಷನ್ ತುಂಬಾ ಜಾಸ್ತಿ ಇರ್ತಿದ್ದು. ಆ ಕಾಲದ ನನ್ನ ಸಹಪಾಠಿಗಳಿಗೆನೆ ಇಲ್ಲಿ ಚೆನ್ನಾಗಿರ್ತಕ್ಕಂಥವ್ರು ಅಲ್ಲಿಗೆ ಹೋಗಿ 2 ವರ್ಷಕ್ಕೆ 3 ವರ್ಷಕ್ಕೆ TB ಸ್ಪೈನ್ ನಮ್ಮ ಬೆನ್ನಿನ ಮುಖ್ಯ ನರದ ಹತ್ರ, ಮುಖ್ಯ ಮೂಳೆಗಳಲ್ಲಿ, ಬೆನ್ನಿನ ಮೂಳೆಗಳಿಗೆ, ಹೌದು, ಆ ಜಾಗದಲ್ಲಿ TB ಆಯ್ತು. ಪಾಟ್ ಸ್ಪೈನ್ ಅಂತ ಕರಿತೀವಿ. ಏನಕ್ಕಾಯ್ತು ಅಂದ್ರೆ, ಅವ್ರಿಗೆ ಇಲ್ಲಿದ್ದಾಗ ನಮ್ಮ ದೇಶದಲ್ಲಿ TB ಜಾಸ್ತಿ ಅಂತ ಹೇಳ್ತೀವಿ, ಅಲ್ಗೋದಾಗ ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಇಲ್ಲಿ ಸಣ್ಣ ಪ್ರಮಾಣದ ಇನ್ಫೆಕ್ಷನ್ ಅವ್ರಿಗೆ ರೋಗ ಪ್ರತಿರೋಧ ಅನ್ನೋದೇನಿತ್ತು ಅದು ಡೆವಲಪ್ ಆಗೋದು ಅಲ್ಲಿ ನಿಂತ್ಕೊಳ್ತು. ಸೊ ಯಾವ ಜಾಗದಲ್ಲಿ ಮನುಷ್ಯನ ದೇಹದಲ್ಲಿ ಕೂತಿತ್ತೋ ಅದು ಅಲ್ಲಿ ಉಲ್ಬಣ ಆಗೋಯ್ತು. ಇದನ್ನ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ. ಏಷ್ಯನ್ ಕಂಟ್ರೀಸ್ ನಲ್ಲಿ ಕರೋನಾ ಬಂದಿದ್ರು, ಬದುಕೊಂಡ್ರು. ಯುರೋಪ್ ಅಲ್ಲಿ, ಅಮೆರಿಕದಲ್ಲಿ ಸತ್ತು. ತುಂಬಾ ಜಾಸ್ತಿ ಅಲ್ಲಿ ಸಾವಿನ ಪ್ರಮಾಣ. ನಮ್ಗೆ ಎಷ್ಟು ಜನಕ್ಕೆ ಇಲ್ಲಿ ಕಾಯಿಲೆ ಬಂತು, ಸಾವಿನ ಪ್ರಮಾಣ ಎಷ್ಟು, ಆ ದೇಶದಲ್ಲಿ ಎಷ್ಟು ಕಾಯಿಲೆ ಬಂತು, ಎಷ್ಟು ಸಾವಿನ ಪ್ರಮಾಣ ಎಷ್ಟಿತ್ತು ಅನ್ನೋದ್ರಲ್ಲಿ ವ್ಯತ್ಯಾಸ ಇದೆ. ಆಫ್ರಿಕಾದು ನಮ್ಗಿಂತ ಬೆಟರ್ ಇತ್ತು. ಆದ್ರೆ ಆಫ್ರಿಕಾ ದೇಶದಲ್ಲಿ ಅಷ್ಟಾಗಿ ಇನ್ಫೆಕ್ಷನ್ ಕೂಡ ಸ್ಪ್ರೆಡ್ ಆಗ್ಲಿಲ್ಲ. ಅಲ್ಲಿ ಬಹುಶಃ ಏನಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಜನಗಳ ಓಡಾಟ ಅನ್ನೋದು ಕಮ್ಮಿ ಇತ್ತು ಅಲ್ಲ. ಅದಕ್ಕಿಂತ ಹೆಚ್ಚಿಗೆ ಅದು ಮಲ್ಟಿಪ್ಲೈ ಆಗೋದಕ್ಕೆಲ್ಲ ಬಾಡಿನೇ ಸಿಗ್ಲಿಲ್ಲ. ಎಲ್ಲ ರೆಸಿಸ್ಟೆನ್ಸ್ ಇತ್ತು, ಬಂದ್ ಕೂಡ ಹೊಡೆದಾಕ್ಬಿಡ್ತು.
ಸೊ ಅದು ಒಂದು ರೀತಿಯ ನಾವು ಮುಂದುವರಿಯೋದು ತಪ್ಪು ಅಂತ ಒಂದು ನಿಟ್ಟಿನಲ್ಲಿ ಅದು ಅದು ಒಂದು ಅತಿಯಾದ ಕಾಳಜಿ ಮಾಡಕ್ ಹೋದ್ರೂ ತಪ್ಪಾಗ್ತದೆ. ಅತಿ ಆದ್ರೆ ಅಮೃತವೇ ವಿಷವೇ. ಮುಟ್ಟಿದ ತಕ್ಷಣ ಎಲ್ಲ ಕೈ ತೊಳ್ಕೊಳ್ಳೋದು, ಅದು ಅದೇ ನಾವು ಹಂಗೆ ಹೇಳಿದ್ರೆ ತಪ್ಪಾಗತ್ತೆ. ಬಟ್ ಆದ್ರೆ ಜಾಗರೂಕತೆ ಅನ್ನೋದು ಬೇಕಿತ್ತು, ಆದ್ರೆ ಅತಿ ಜಾಗರೂಕತೆ ಮಾಡಕ್ ಹೋಗಿ ಆ ರಾಸಾಯನಿಕಗಳನ್ನೇ ತಿಂದು ಬೇರೆ ಕಾಯಿಲೆ ಬರ್ಸ್ಕೊಂಡ್ರು ಇದಾರೆ. ನಮ್ಮ ರೆಸಿಸ್ಟೆನ್ಸ್ ವೀಕ್ ಇದ್ರಲ್ಲಿ. ಈಗ ಹಳ್ಳಿ ಹುಡುಗರು ಬಿಸಿಲಿಗೆ ಎದುರೋದಿಲ್ಲ, ಪೇಟೆ ಹುಡುಗರು ಬಿಟ್ರೆ ಎಲ್ಲ ಅರ್ಧ ದಿನಕ್ಕೆ. ಹೌದು. ಸೊ ನೀವ್ ಹೇಳೋದು ಈಗ ನಾವು ಮೊದಲು ಮಾಡುವ ತಪ್ಪು ಅಲಕ್ಷ್ಯ ಅಂತ ಹೇಳ್ಬೋದು. ಅಲಕ್ಷ್ಯದಲ್ಲೂ ಕೂಡ 2-3 ರೀತಿಗಳನ್ನ ನಾವು ನೋಡಬಹುದು. ಒಂದು ಅಜ್ಞಾನದಿಂದ ಆಗಿರ್ತಕ್ಕಂಥ ಅಲಕ್ಷ್ಯ, ಇನ್ನೊಂದು ಯಾವುದೇ ಕಾರಣಕ್ಕೂ ಕಾಯಿಲೆ ನನಗೆ ಬರಲ್ಲ, ನನ್ನ ಪಕ್ಕದಲ್ಲಿ ನನಗೆ ಬರುತ್ತೆ ಹೊರತು ನನಗೆ ಬರಲ್ಲ, ಆ ಓವರ್ ಕಾನ್ಫಿಡೆನ್ಸ್. ಅದು ಬಹಳ ನಮ್ಮ ಅದ್ರ ಪ್ರತಿಯೊಬ್ಬರಿಗೂ ಇದೆ. ಅದು ಈ ಕಾಯಿಲೆ ನಿನಗಿದ್ಯಾ, ನನಗೆ ಕಾಯಿಲೆ ಬರಲ್ಲ, ಇದೊಂದು ಅದನ್ನ ಯಾವ ರೀತಿಯ ಹುಚ್ಚನ ಅನ್ನೋದನ್ನ ವಿವರಿಸ್ಲಿಕ್ಕೆ ಆಗಲ್ಲ, ಆದ್ರೆ ಪ್ರತಿಯೊಬ್ಬರಿಗೂ ಅದಿದೆ. ಅದು ನಿಮ್ಗೆ ಒಂದು ಬೆಸ್ಟ್ ಉದಾಹರಣೆ ಹೇಳ್ತೀನಿ. ನೀವು ಕ್ಯಾನ್ಸರ್ ಡಾಕ್ಟರ್ಗಳು ಮಾತೆತ್ತಿದ್ರೆ, ಅಡಿಕೆ ಹಾಕಿದ್ರೆ ಹೀಗಾಗುತ್ತೆ ಅಂತೇಳಿ ಎಲ್ಲ ಚಿತ್ರ ಸಮೇತ ತೋರಿಸ್ತೀರಿ, ಕಿತ್ಕೊಂಡು ಬಂದಿದ್ದು, ನೀವು ಆಪರೇಷನ್ ಮಾಡಿದ್ದು, ಆಮೇಲೆ ಇದ್ರ ಮೇಲೆ ಫೋಟೋ ಹಾಕ್ತಾರೆ. ಹೌದು. ಆದ್ರೆ ಅದನ್ನ ನೋಡ್ಕೊಂಡು ಹಿಂಗ್ ಹರಿದು ಹಿಂಗ್ ಹಾಕ್ತಾರೆ. ಹೌದು. ಅಂದ್ರೆ ಅವ್ರು ಅಷ್ಟು ಜನಿಗೆ ಬಂದಿರ್ಬೋದು, ನನಗೆ ಬರಲ್ಲ, ನಮ್ಮ ತಾತ ಇಷ್ಟು ವರ್ಷದಿಂದ ತಿಂದ, ಅವನಿಗೆ ಬರಲಿಲ್ಲ, ನನಗ್ ಬರುತ್ತಾ, ನನಗೂ ಬರಲ್ಲ, ಈ ರೀತಿಯಾದಂತ ಒಂದು ಯೋಚನೆ. ನಾನೇ ಲೆಕ್ಕ ತೆಗೆದಿದ್ದೀನಿ. ನಮ್ಮಮ್ಮ ಇವತ್ತಿನವರೆಗೆ ಒಂದ್ಸಲ ಲೆಕ್ಕ ತೆಗೆದಾಗ 12 ಕ್ವಿಂಟಲ್ ಅಡಿಕೆಯನ್ನ ಅರ್ದು ತಿಂದಿದ್ದಾರೆ, ಉಗ್ದಿದ್ದಾರೆ. ಆಮೇಲೆ 1.25 ಕ್ವಿಂಟಲ್ ತಂಬಾಕನ್ನ ಅರ್ದು ಉಗ್ದಿದ್ದಾರೆ. ಕ್ಯಾನ್ಸರ್ ಬಂದಿಲ್ಲ. ಅದು ನಾನು ತಿನ್ನೋದಕ್ಕೆ ಜಸ್ಟಿಫಿಕೇಶನ್ ಅದು ಖಂಡಿತ ಆಗಲ್ಲ. ಏನಂದ್ರೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ಈ ತಂಬಾಕನ್ನ ತಿಂದೋರ್ಗೆ ಬರ್ತಕ್ಕಂಥ ಕ್ಯಾನ್ಸರು ತಂಬಾಕು ತಿಂದೇ ಇರತಕ್ಕಂಥ ಬಂದವ್ರಿಗೂ ವ್ಯತ್ಯಾಸ ಇರುತ್ತೆ ಅನ್ನೋದು ಅಷ್ಟೇ ಹೇಳ್ತೀವಿ. ತಂಬಾಕು ತಿನ್ಲಿಲ್ಲ ಅಂದ್ರೆ ಕ್ಯಾನ್ಸರ್ ಬರಲ್ಲ ಅಂತಲ್ಲ, ಬರುವಂತ ಸಾಧ್ಯತೆ ನಿನಗೆ ತುಂಬಾ ಕಮ್ಮಿ. ತಂಬಾಕು ತಿನ್ನೋದ್ರಿಂದ ತಂಬಾಕು ನಿನ್ನ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಹೊರತು ನಿನಗೆ 100ಕ್ಕೆ 100% ಖಾತ್ರಿಯಾಗಿ ಬರುತ್ತೆ ಅಂತಲ್ಲ. ಒಟ್ಟಾರೆ ಏನ್ ಕೇಳಿದ್ರೆ, ಈ ಅವರೆಲ್ಲರಿಗೂ ನನಗೆ ಬರೋದಿಲ್ಲ ಗೊತ್ತಿದ್ದು ಮಾಡುವಂತ ಅಲಕ್ಷ್ಯ, ಅತಿ ದೊಡ್ಡ ಅಲಕ್ಷ್ಯ. ಇನ್ನೊಂದು ಕೆಲವರಿಗೆ ಅಜ್ಞಾನ, ಅವ್ರಿಗೆ ಗೊತ್ತಿರಲ್ಲ. ಹಳ್ಳಿ ಜನಗಳು, ಅವ್ರಿಗೆ ಇದ್ರ ಬಗ್ಗೆ ಅರಿವಿರಲ್ಲ. ಹಿಂದಿನ ಕಾಲದವರು, ಇವಾಗ ಆ ಪ್ರಮಾಣ ಕಮ್ಮಿ ಆಗ್ತಾ ಇದೆ, ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಇದೆ. ಅಂದ್ರೂ ಕೂಡ ಎಷ್ಟೋ ಜನ ತಮ್ಮ ಕಾಯಿಲೆಗಳನ್ನ ತುಂಬಾ ಅಲಕ್ಷಿಸ್ತಾರೆ. ನಾನು ಏನ್ ಗೊತ್ತಾ, ನಾನು ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಅಂತ ನನಗ ಡಯಾಬಿಟಿಸ್ ಇದೆ, ಆದ್ರೆ ನಾನು ಲಾಡ್ ತಿಂತೀನಪ್ಪ, ನಾನೇನು ಬಿಡೋದಿಲ್ಲ. ಆಮೇಲೆ ಸಫರ್ ಆಗ್ತಾರೆ. ಅದು ಅದನ್ನ ಅವ್ರಿಗೆ ಗೊತ್ತಿದ್ರು ಕೂಡ ಮಾಡತಕ್ಕಂಥದ್ದು, ಅದು ಒಂದು ರೀತಿಯಾದಂತ ಸೂಸೈಡ್. ಅದು ನಿಧಾನವಾಗಿ ತಮ್ಮ ದೇಹವನ್ನು ತಾವೇ ಕೊಂದ್ಕೋತಾ ಇರ್ತಾರೆ. ಆಮೇಲೆ ಅದಕ್ಕೆ ಏನೇನೋ ಜಸ್ಟಿಫಿಕೇಶನ್ ಕೊಡೋದು, ಹುಟ್ಟಿದ ಒಂದಿನ ಸಾಯ್ಲೇಬೇಕು ಅದೆಲ್ಲ ತತ್ವದ ಮಾತುಗಳನ್ನ ಆಡಕ್ ಹೋಗೋದು. ಆಮೇಲೆ ಸಫರ್ ಆಗ್ತಾರೆ. ಆವಾಗ ಕೈ ಮೀರಿರುತ್ತೆ ಪರಿಸ್ಥಿತಿ. ಯಾವುದೇ ಕಾಯಿಲೆ ಇದ್ರೂ ಕಾಯಿಲೆ ಬರುವಂತದ್ದು ಒಂದು ರೀತಿಯಾದಂತಹ ನಾವ್ ಯಾವ ರೀತಿಯಲ್ಲಿ ಬೇಕಾದ್ರೆ ಹೇಳ್ಬೋದು. ಒಂದು ವಯಸ್ಸಿನ ಪ್ರಭಾವದಿಂದ ಬರ್ತಕ್ಕಂಥ ಕಾಯಿಲೆ ಇರ್ಬೋದು, ಅಥವಾ ದೇಹದಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ಬರ್ತಕ್ಕಂಥ, ಪರಿಸರದಲ್ಲಾಗಲೋ ಬದಲಾವಣೆಗಳಿಂದ ಬರ್ತಾ ಇರ್ತಕ್ಕಂಥ. ಬಂದ ಮೇಲೆ ಬಂದಾದ್ಮೇಲೆ ಏನಕ್ಕೆ ಬಂತು ಅನ್ನೋದಕ್ಕಿಂತ, ಬಂದಾಗಿದೆ ಮುಂದಕ್ಕೆ ಹೇಗೆ ಬೆಳವಣಿಗೆ ಆಗದಂಗೆ ತಡಿಬೇಕು ಆ ಕಾಯಿಲೆನ ಅನ್ನೋದ್ರ ಕಡೆ ನಿಟ್ಟಿನಲ್ಲಿ ನಾವು ಜ್ಞಾನವನ್ನು ವಹಿಸಬೇಕೇ ಹೊರತು, ಯಾಕೆ ಬಂತು ಅಂತ ಯೋಚನೆ ಮಾಡಿ ಎಷ್ಟೋ ಜನ ಮನೋರೋಗಕ್ಕೀಡಾಗಿದ್ದಾರೆ. ಎಷ್ಟೋ ಜನ ಇಲ್ಲ ಇದು ಸುಮ್ಮನೆ ಬಂದ್ಬಿಟ್ಟಿದೆ, ಇದು ಸುಮ್ಮನೆ ಏನೋ ಆಗಿದೆ, ಇದು ನನಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಡಾಕ್ಟರ್ ಮಾತನ್ನೇ ಕೇಳೋದ್ ಬಿಟ್ಬಿಟ್ಟು ಡಾಕ್ಟರ್ ಬದಲಾಯಿಸ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ಗಳು ಇವ್ರು ನಮ್ ಸುಲಿಗೆ ಮಾಡಕ್ಕೆ ಸುಲಭ ಮಾಡ್ಲಿಕ್ಕೋಸ್ಕರ ಅಂತ ಸುಳ್ಳು ಹೇಳ್ತಾರೆ. ಒಟ್ಟಾರೆ ಅಲಕ್ಷ್ಯ ಹೇಳೋದು ನೀವು ಹೇಳೋದು ಜಾಗತಿಕ ಸಮಸ್ಯೆ. ನನಗೆ ಸ್ವಲ್ಪ ಸಮಾಧಾನ ಆಯ್ತು. ಬರೀ ಇಂಡಿಯಾದವರೊಂದೇ ಹಿಂಗೆ ಖಂಡಿತವಾಗ್ಲೂ ಅಲ್ಲ. ಹ್ಯೂಮನ್ ನೇಚರ್ ಹಾಗೆ. ಸರಿ, ಇನ್ನೊಂದು ಈ ವಿಷಯದಲ್ಲಿ ಬರ್ತದೆ. ನಾವು ಸಾಮಾನ್ಯವಾಗಿ ಮಾಡುವ ತಪ್ಪುಗಳಲ್ಲಿ ಮನೆ ಮದ್ದುಗಳನ್ನ ಮಾಡಬೇಡದು ಅಂತ ನಾವು ಹೇಳಲ್ಲ, ಆದ್ರೆ ಎಲ್ಲಿ ಮಟ್ಟಿಗೆ ಮಾಡ್ತೀರಿ ಅನ್ನೋದಷ್ಟೇ. ನೀವು ಎಲ್ಲಿಗೆ ಗೆರೆ ಎಳಿಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಒಂದು ಸಣ್ಣ ಉದಾಹರಣೆಗೆ ತಗೊಳ್ಬೇಕು ಅಂತಂದ್ರೆ, ಕೆಮ್ಮು ಅಂತ ಇಟ್ಕೊಳ್ಳೋಣ. ಕೆಮ್ಮು ಜ್ವರ ಅನ್ನೋದು ನಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಬರ್ತಕ್ಕಂಥದ್ದು. ವರ್ಷಕ್ಕೊಂದ್ಸತಿ 2 ಸತಿ ಬಂದು ಹೋಗ್ತದೆ. ಕೆಮ್ಮು ಬಂದಾಗ ನೀವು ಎಷ್ಟು ದಿವಸ ಮನೆ ಮದ್ದು ಮಾಡ್ತೀರಿ? ಜೀರಿಗೆ ಕಷಾಯ ಎಷ್ಟು ದಿವಸ ಕುಡಿತೀರಿ? ಮೆಣಸಿನ ಹಾಲು ಎಷ್ಟು ದಿವಸ ಕುಡಿತೀರಿ? ಒಂದು ಲಿಮಿಟ್ ಅಂತ ಇರ್ತದೆ. 2 ದಿವಸ ಮಾಡ್ಬೋದು, 3 ದಿವಸ ಮಾಡ್ಬೋದು. ನಿಮ್ಗೆ ಅಷ್ಟರಲ್ಲಿ ಉಪಶಮನ ಆಯ್ತಾ? ಸಂತೋಷ. ಆಗ್ಲಿಲ್ವಾ? ನೀವು ತಕ್ಷಣ ತೋರಿಸ್ಕೊಳ್ಳುವಂತ ಒಂದು ಜಾಗರೂಕತೆ ತೆಗೆದುಕೊಳ್ಬೇಕು. ನೀವು 2 ತೊಂದರೆ ಮಾಡ್ತೀರಿ. ಏನಂದ್ರೆ, ಒಂದು, ಅತಿಯಾಗಕ್ಕೆ ಶುರು ಮಾಡಿ ನಿಮ್ಮ ದೇಹಕ್ಕೆ ಹಾನಿ ಮಾಡ್ಕೊಳ್ತೀರಿ. ಎರಡನೇದು,
ಆ ರೋಗದ ಪ್ರಮಾಣದ ತೀಕ್ಷ್ಣತೆ ಬೆಳ್ಕೊಂತ ಹೋಗ್ತಾ ಮನೇಲಿರೋರು ಬೇರೆಯವ್ರಿಗೆ ಹಂಚ್ತೀರಿ ಅಲ್ವಾ. ಈ ಕಾರಣ ಅದ್ರಲ್ಲೂ ಮಕ್ಳಿಗೆ ಬಂತು ಅಂದ್ರೆ ಬೇರೆ ಸಹಪಾಠಿಗಳಿಗೆ ಹಂಚ್ತಾರೆ. ಮಕ್ಕಳು ಸ್ಕೂಲ್ ಹೋಗದೆ ನಿಲ್ಸಕ್ಕಾಗಲ್ಲ. ಸರ್ ಇನ್ನೊಂದು ನಾವು ವೆಟರ್ನರಿಯಲ್ಲಿ ನೋಡ್ತೀವಿ, ನಾವು ಕೃಷಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡುವಾಗ ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ ಕೆಮ್ಮುಗಳಲ್ಲಿ ಹಲವಾರು ವೆರೈಟಿಗಳಿದೆ. ಕೆಮ್ಮು ಒಂದು ರೋಗ ಅಲ್ಲ, ಕೆಮ್ಮು ರೋಗದ ಲಕ್ಷಣ. ಸೊ ಕಾರಣವನ್ನು ಹುಡುಕೋಕೆ ಹಾಗೇನೆ ಜ್ವರ ಕೂಡ. ಅವಾಗೇನಾಗುತ್ತೆ, ಈಗ ಮನೆ ಮದ್ದುಗಳು ಬಹಳ ಸಂದರ್ಭದಲ್ಲಿ ಏನಿದೆ ಆ ಕೆಮ್ಮಿಗೆ ಒಂದು ಔಷಧ, ಅದು ಆ ಕಾರಣಕ್ಕೆ ಔಷಧ ಆಗಲ್ಲ. ಅವಾಗೇನಾಗುತ್ತೆ, ಕೆಲವು ಕೆಮ್ಮುಗಳು ಅದರಲ್ಲಿ ಕಡಿಮೆ ಆಗ್ತದೆ, ಕೆಲವು ಆಗೋದಿಲ್ಲ. ಅದಕ್ಕೆ ಅದನ್ನ ಜನರಿಕ್ ಆಗಿ ಎಲ್ಲರೂ ಅದನ್ನೇ ಬಳಸಿದ್ದಾರೆ. ಅದನ್ನೇ ಹೇಳಿದ್ದು 2 ದಿವಸಗಳು ಅಥವಾ 3 ದಿವಸಗಳು ನಾವ್ ಏನಕ್ಕೆ ಈ ರೀತಿಯಾದಂತ ಕಷಾಯಗಳನ್ನ ಏನ್ ತಗೊಳ್ಳಕ್ ಮನೆಗಳಲ್ಲಿ ಹೇಳ್ತಾರೋ, ನಮ್ಮ ದೇಹದಲ್ಲಿ ಉತ್ಪಾದನೆ ಆಗತ್ತಂತ ರೋಗ ನಿರೋಧಕ ಶಕ್ತಿಗೆ ಒಂದ್ ಸ್ವಲ್ಪ ಬೂಸ್ಟ್ ಕೊಟ್ಟಾಗ ಅಷ್ಟೇ. ಇದು ನಾನಾ ನಮೂನೆ ಕಷಾಯಗಳು ಮಾಡಕ್ ಕೆಲಸ ಇರ್ಲಿಲ್ಲ, ವಾಟ್ಸ್ಆಪ್ ನಲ್ಲಿ ಬಿಟ್ಟಿದ್ದೆ. ಹೌದು, ಎಲ್ಲರೂ ಹೇಳೋರು ಅದರಲ್ಲಿ. ಗೌರ್ಮೆಂಟ್ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿ ಮಾಡಿದ್ರೆ ನಿಮ್ನೆಲ್ಲ ಒಳಗಾಗ್ತೀನಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಕಂಟ್ರೋಲ್. ಎಲ್ಲರೂ ಡಾಕ್ಟರ್ ನೋಡಿ ನನ್ಗೆ ಹಿಂಗಾಯ್ತು, ನಾನು ಹೀಗ್ ಮಾಡ್ಬಿಟ್ಟೆ, ಅವನು ಒಬ್ಬ ಡಾಕ್ಟ್ರು, ಅವ್ನಿಗೆ ಹಿಂಗಾಯ್ತಂತೆ, ಸೊ ನಾನು ಅದನ್ನೇ ಮಾಡೋಣ ಅಂತ ಹೋಗಿ ಜೀವ ಕಳ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಜೀವ ಕಳ್ಕೊಂಡವರು ಅಥವಾ ತೀರಾ ಜಾಸ್ತಿ ಆದಂತ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಬಂದವರು ಇದ್ದಾರೆ. ಆಸ್ಪತ್ರೆಗೆ ಬಂದು ಆ ಸಮಯದಲ್ಲಿ ಬೆಡ್ಗಳು ಸಿಗದೆ ಜೀವ ಕಳ್ಕೊಂಡವರು ತುಂಬಾ ಜನ ಇದ್ದಾರೆ. ಒಟ್ಟಾರೆ ನಾವ್ ಹೇಳಿದ್ರೆ ಮನೆ ಮದ್ದು ಹೇಳೋದು ಸುಳ್ಳಲ್ಲ, ತಪ್ಪು ಅಲ್ಲ, ಮಾಡ್ತೀವಿ ಇರಬೇಕು, ಖಂಡಿತ ಇರಬೇಕು. ಸ್ಪಷ್ಟತೆ ನಮ್ಗೆ ಗೊತ್ತಿದ್ರೆ ಮಾತ್ರ ಮಾಡಬೇಕು. ನಮಗೆ ನಿರ್ದಿಷ್ಟವಾದಂತ ಕಾರಣ ಗೊತ್ತಿರಬೇಕು. ಅಥವಾ ನೀವು ಅದಕ್ಕೂ ಕೂಡ ಡಾಕ್ಟರ್ನೇ ಕಂಡು, ಇವಾಗ ನೀವು ಅಲೋಪತಿನೇ ತೆಗೆದುಕೊಳ್ಬೇಕು ಅಂತೇನಿಲ್ಲ, ನೀವು ಆಯುರ್ವೇದ ಡಾಕ್ಟರ್ನೇ ಒಮ್ಮೆ ಕಂಡು ಕಾರಣ ಏನು ಅಂತ ತಿಳ್ಕೊಳ್ಳಿ. ನಮ್ಗೆ ಅವ್ರಿಗೂ ನಮಗೂ ಔಷಧಿ ಕೊಡೋ ಪದ್ಧತಿಯಲ್ಲಿ ವ್ಯತ್ಯಾಸ ಇರಬಹುದು, ಆದ್ರೆ ಕಾಯಿಲೆ ಪತ್ತೆ ಹಚ್ಚುವಂತ ಪದ್ಧತಿಯಲ್ಲಿ ಏನು ವ್ಯತ್ಯಾಸ ಇರಲ್ಲ. ಅವರು ಇವತ್ತು ರಕ್ತ ಪರೀಕ್ಷೆಗಳನ್ನ ಮಾಡಿಸ್ತಾರೆ, ಅವರು ಕೂಡ ಇವತ್ತು ಸ್ಕ್ಯಾನ್ಗಳನ್ನ ಮಾಡಿಸ್ತಾರೆ. ಸೊ ಕಾಯಿಲೆ ಪತ್ತೆ ಮಾಡುವಂತಹ ಒಂದು ಪದ್ಧತಿ ಏನ್ ತಪ್ಪಾಗಲ್ಲ. ಸೊ ಕಾರಣ ಏನು ಅಂತ ತಿಳ್ಕೊಂಡು ಆ ಕಾರಣಕ್ಕೆ ತಕ್ಕನಾದಂತ ಔಷಧಿಗಳನ್ನ ತೆಗೆದುಕೊಳ್ಬೇಕು ಹೊರತು ಮನೆ ಮದ್ದು ಎಲ್ಲಾ ಸರ್ವಶ್ರೇಷ್ಠ ಅಂತ ಮಾಡಕ್ ಹೋಗೋದು ಸಮಸ್ಯೆ ಖಂಡಿತವಾಗ್ಲೂ ಬರಬಹುದು. ಅದು ಸರಿಯಾದ ಕ್ರಮ ಅಲ್ಲ. ಇದು ಬಹುತೇಕ ಜನ ಮಾಡುವಂತ ಸಮಸ್ಯೆ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಆಮೇಲೆ ಸರ್ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸ್ವಯಂ ವೈದ್ಯ. ಇವತ್ತು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮೊಬ್ಬ ಮಾಮ, ನಾನು ಕರ್ಕೊಂಡ್ಬಂದು ಇದು ಮಾಡ್ತಾ ಇದ್ದೆ, ಟ್ರೀಟ್ಮೆಂಟಿಗೆ ಮೊನ್ನೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವರ ಬ್ಯಾಗ್ ಅಲ್ಲಿ ಒಂದು ಕೊನೆಯ ಪಕ್ಷ ಅವರು ಇಂಗ್ಲಿಷ್ ಬರೋದಿಲ್ಲ, ಅಷ್ಟೆಲ್ಲ ಏನು ಓದ್ದವರಲ್ಲ, ಹಳ್ಳಿನವ್ರು, 75 ವರ್ಷ, 50ಕ್ಕೂ ಹೆಚ್ಚಿಗೆ ಬ್ರ್ಯಾಂಡಿನ ಔಷಧಿ ಇದೆ ಅವ್ರಿಗೆ, ಮತ್ತೆ ಗೊತ್ತು ಒಂದ್ ಮಟ್ಟಕ್ಕೆ ಅದೆಲ್ಲ, ಆಯ್ತಾ. ಅದನ್ನ ನೋಡಿ ಡಾಕ್ಟರ್ ಕಂಗಾಲಾದ್ರು, ಇದೇನು ಸರ್ ಅಂತೇಳಿ. ಸೊ ಈಗ ನಿಮ್ಮ ಇದು ನಮ್ಮಲ್ಲಿ ಹಳೇದೊಂದು ಮಾತು ಹೇಳೋರು, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅಂತ. ಸೊ ಹಾಗಾಗಿ ಅವರು ಆ ರೀತಿಯಾದಂಥ ಔಷಧಿಗಳನ್ನ ಇಟ್ಕೊಳ್ಳೋಕ್ಕಂಥದ್ದು ಅವತ್ತಿನ ಕಾಲಕ್ಕೆ ನಡೀತಿತ್ತೇನೋ. ಇವತ್ತಿನ ಕಾಲಕ್ಕೆ ಇವತ್ತು ತುಂಬಾ ಹಲವಾರು ಔಷಧಿಗಳಿದೆ, ಹಲವಾರು ಬ್ರಾಂಚಸ್ಗಳಾಗಿ ಆಂಟಿಬಯೋಟಿಕ್ಸ್ ಅನ್ನೋದು ಆಗಿನ ಕಾಲದಲ್ಲಿ ಒಂದು 10 ತರ ಸಿಕ್ತಿದ್ವೇನೋ, ಇವತ್ತು ಸಾವಿರಾರುಗಳಿದೆ. ಸೊ ಎಲ್ಲಾನು ನೀವು ಮಾಡ್ಕೊಳಕ್ ಹೋಗೋದು ಬಹಳ ಹುಮ್ಮತನ ಆಗೋಗುತ್ತೆ. ಇದ್ರಲ್ಲಿ ಅತಿ ಮುಖ್ಯ ಕಾರಣ 2. ಒಂದು, ಏರ್ತಾ ಇರತಕ್ಕಂತಹ ಆಸ್ಪತ್ರೆ ವೆಚ್ಚಗಳು. ಸೊ ಭಯದಿಂದ ಅರ್ಧ ಜನ ನಾವೇ ಔಷಧಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಇದನ್ನೆಲ್ಲ ಒಂದ್ ಕಡೆ ನಿಲ್ಲಿಸ್ಬೇಕು.
ವೈದ್ಯರಾಗಿ ಆ ಸರ್ಕಾರವೂ ಆಗಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಈ ಕಡೆ ಖಂಡಿತವಾಗ್ಲೂ ಗಮನ ಹರಿಸ್ಬೇಕು. ಎರಡನೆಯದು ಮೆಡಿಕಲ್ ಸ್ಟೋರ್ನವರು ತಾವೇ ಔಷಧಿಗಳನ್ನ ಕೊಡತಕ್ಕಂಥದ್ದು, ಅದು ಅತಿ ದೊಡ್ಡ ಅಪರಾಧ. ನಮ್ಗೆ ಅದರಿಂದ ಏನ್ ತೊಂದರೆ ಆಗತ್ತೆ ಅನ್ನೋ ಮುಂದಾಲೋಚನೆ ಇಲ್ಲದೆ ಈಗಲೂ ಕಾಯ್ದೆ ಕೊಡಬಾರ್ದು. ಅವರು ತಕ್ಷಣಕ್ಕೆ ಒಂದು ಜ್ವರಕ್ಕಂತ ಒಂದು ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಕೊಡ್ತಾರೋ ಅಥವಾ ತಲೆನೋವಿಗೆ ಒಂದು ಐಬುಪ್ರೋಫೆನ್ ಮಾತ್ರೆಯನ್ನು ಕೊಡ್ತಾರೋ, ಆಸ್ಪಿರಿನ್ ಮಾತ್ರೆಯನ್ನು ಕೊಡ್ತಾರೋ, ಅಲ್ಲಿಗೆ ಮಾತ್ರ ಸೀಮಿತ ಆಗ್ಬೇಕು. ಮುಕ್ಕಾಲೋಸಿ ಜನ ಯುರೋಪಿಯನ್ ಕಂಟ್ರಿನಲ್ಲಿ ಅದು ಇರ್ಲಿಕ್ಕಿಲ್ಲ. ಹೌದೌದು, ತುಂಬಾ ದೇಶಗಳಲ್ಲಿ ಅದು ನಿಷಿದ್ಧ. ಹೌದೌದು, ಅಮೆರಿಕ ಇಲ್ಲ, ಪ್ಯಾರಾಸಿಟಮಾಲ್ ಸಿಕ್ಕುತ್ತೆ, ಪ್ಯಾರಾಸಿಟಮಾಲ್ ಐಬುಪ್ರೋಫೆನ್ ಮಾತ್ರೆಗಳನ್ನ ಸಿಕ್ಕುತ್ತೆ. ಮೊನ್ನೆ ನಮ್ಮ ತಂದೆಯವರಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಔಷಧಿ ತಗೊಳ್ಳಿಕ್ಕೆ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾಗ ಅವನು ತಲೆನೋವಿಗೆ ಅಂತ ಯಾರೋ ಒಬ್ಬ ಬಂದು ತಲೆನೋವಿಗೆ ಔಷಧಿ ಕೊಡಿ ಅಂತ ಕೇಳ್ದ. ಇವನು ಮೆಡಿಕಲ್ ಸ್ಟೋರ್ ನಲ್ಲಿ ಏನ್ ಔಷಧಿ ಕೊಟ್ಟ ಅಂದ್ರೆ ಮೈಗ್ರೇನ್ ಔಷಧಿಯನ್ನ ಕೊಟ್ಟ ಅವ್ರಿಗೆ. ಈ ಮೈಗ್ರೈನ್ ಔಷಧಿಯನ್ನ ಗೊತ್ತಿಲ್ಲದೆ ಮೈಗ್ರೈನೇ ಅದು ಅಂತ ಗೊತ್ತಿಲ್ಲದೆ ಆ ಔಷಧಿಗಳನ್ನ ತಿಂದ್ಕೊಂಡು ಹೋಯ್ತು ಅಂದ್ರೆ ಅದು ಆಲ್ಕಲಾಯ್ಡ್ಸ್, ಅದು ದೇಹಕ್ಕೆ ಮುಂದಕ್ಕೆ ಅದು ಬೇಕು ಅಂತ ಕೇಳಕ್ ಶುರು ಆಗುತ್ತೆ. ಅದನ್ನ ತಗೊಂಡ್ರೆ ಅಷ್ಟೇ ಅದನ್ನ ತಗೊಂಡಾಗ ಅಷ್ಟೇ ಅವನ ತಲೆನೋವು ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಅವನ ಲಾಜಿಕ್ ನಾನು ಹೇಳ್ತೀನಿ, ಏನ್ ಗೊತ್ತಾ, ಇದು ಹೈಯೆಸ್ಟ್ ತಲೆನೋವಿಗೆ ಬರೋದು. ಹೌದು, ಇದು ಪ್ಯಾರಾಸಿಟಮಾಲ್ ಮಾಮೂಲಿ ತಲೆನೋವು ಬರೋದು. ಮೈಗ್ರೇನ್ಗೆ ಏನೇ ತಲೆನೋವು ಬಂದ್ರೂ ಕಂಟ್ರೋಲ್ ಆಗಲ್ಲ. ಮೈಗ್ರೇನ್ ಕಾರಣಗಳೇ ಬೇರೆ ಇದೆ. ಇವನು ಡೈರೆಕ್ಟ್ ಆಗಿ ಮೈಗ್ರೇನ್ ಔಷಧಿಗಳನ್ನು ಕೊಡ್ತಾನೆ. ಅದೊಂದು ಮೂರ್ನಾಲ್ಕು ಮಾತ್ರೆಗಳನ್ನ ತೆಗೆದುಕೊಂಡು ಅದಕ್ಕೆ ಡೈರೆಕ್ಟ್ ಆದ್ರೆ ನೆಕ್ಸ್ಟ್ ಯಾವಾಗಲೇ ತಲೆನೋವು ಬಂದ್ರು ಮತ್ತೆ ಅದೇ ಔಷಧಿ ಅದನ್ನೇ ತಗೋಬೇಕು. ಈ ರೀತಿಯಾದಂತಹ ಘನವಾರ ಅಪರಾಧಗಳು ಮೆಡಿಕಲ್ ಸ್ಟೋರ್ ಅವ್ರ ಕಡೆಯಿಂದ ತುಂಬಾ ನಡೀತಾ ಇದೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಿಗೆ ಆಂಟಿಬಯೋಟಿಕ್ಸ್ ಗಳನ್ನ ಅವರೇ ಕೊಟ್ಬಿಡ್ತಾರೆ. ಆಂಟಿಬಯೋಟಿಕ್ಸ್ ಗಳನ್ನು ಕೊಡೋದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಡಾಕ್ಟರ್ ತೀರ್ಮಾನ ಮಾಡಬೇಕೇ ಹೊರತು ನಾವು ಡಾಕ್ಟರ್ಗಳಾಗೇನೆ ಎಷ್ಟೊಂದ್ಸತಿ ಆಂಟಿಬಯೋಟಿಕ್ ಗಳನ್ನು ಕೊಡಲ್ಲ, ಕೊಡಬಾರ್ದು ಕೂಡ. ಇದನ್ನ ಕೊಟ್ಕೊಂಡು ಹೋಯ್ತು ಅಂದ್ರೆ ಮುಂದಕ್ಕೆ ರೆಸಿಸ್ಟೆನ್ಸ್ ಕ್ಲೋನ್ಸ್ ಬೆಳ್ಕೊಂಡು ಹೋಗುತ್ತೆ. ರೋಗ ಪ್ರತಿರೋಧಕ ಶಕ್ತಿ ಕೀಟಾಣುಗಳಲ್ಲಿ ಮತ್ತೆ ರೋಗಾಣುಗಳಲ್ಲಿ ಜಾಸ್ತಿ ಆಗುತ್ತೆ. ಮುಂದಕ್ಕೆ ಈ ಔಷಧಿಗಳು ಅವ್ರ ಕೆಲಸನೇ ಮಾಡಲ್ಲ. ಹೇಗೆ ವಾಸಿ ಮಾಡೋದು? ಅವರಿಗೊಂದೇ ಅಲ್ಲ, ಒಟ್ಟಾರೆ ಪರಿಸರಕ್ಕೆ ತೊಂದರೆ ಆಗುತ್ತೆ. ಆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ರೋಗಾಣುಗಳು ಪರಿಸರದಲ್ಲಿ ಹರಡ್ಕೊಂಡು ಹೋಗ್ತು ಅಂದ್ರೆ ತುಂಬಾ ಜನಕ್ಕೆ ಅದು ಬೆಳ್ಕೊಂಡು ಹೋಗುತ್ತೆ. ಯಾವ್ದು ಕೆಲಸ ಮಾಡಲ್ಲ. ಇವತ್ತು ಅದನ್ನೇ ಹೇಳ್ತೀವಿ, ಆಗಿದೆ ಎಸ್ಪೆಷಲಿ ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ. ರಿಫ್ಯಾಂಪೆಸಿನ್ ಅನ್ನೋದು ಒಂದು ಔಷಧಿ ಟ್ಯೂಬರ್ಕ್ಯುಲೋಸಿಸ್ಗೆ. ರಿಫ್ಯಾಂಪೆಸಿನ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಇದೆ. ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಏನ್ ವಾಸಿ ಮಾಡೋದು? ನೀವು ಮತ್ತೆ ಅಮೃತ ಬಳ್ಳಿ ಕಷಾಯ ಹುಡುಕ್ಬೇಕು. ಇನ್ನು ಅದನ್ನ ಹುಡುಕಿ ಅಷ್ಟರಲ್ಲಿ ಆ ಅಮೃತ ಬಳ್ಳಿನ ಕಷಾಯನ ಕುಡಿದು ಜೀರ್ಣ ಮಾಡ್ಕೊಳ್ಳೋಷ್ರಲ್ಲಿ ರೋಗಿನೇ ಹೊರಟೋಗ್ತಾನೆ. ಕರೆಕ್ಟ್. ಈ ರೀತಿಯಾದಂತ ಪರಿಸ್ಥಿತಿ. ಇದು ರಾಂಗ್ ಅಡ್ವೈಸ್. ಬಹುಶಃ ಈ ಹೈಲಿ ಪಾಪ್ಯುಲೇಷನ್ ಇರುವಂತ ಎಲ್ಲ ಏಷ್ಯನ್ ಕಂಟ್ರಿನಲ್ಲಿ ಇದೆ. ಇದು ಅದೇ ಹೇಳದ್ನಲ್ವಾ, ಒಂದು ವೆಚ್ಚ, ಎರಡನೇದು ಡಾಕ್ಟರ್ಗಳ ಉಪಲಭ್ಯತೆ, ಮೂರನೇದು ಕಾಯಕ್ಕೆ ರೆಡಿ ಇಲ್ಲ ಅಂತ ಅನ್ನೋದು. ಈ ರೀತಿ ಸರ್ ಇನ್ನೊಂದು ಏನ್ ಗೊತ್ತಾ, ಅಲಕ್ಷ್ಯ. ಈಗ ನಮ್ಮಲ್ಲಿ ಈಗ ಭಾರತದ ಮಟ್ಟಿಗೆ ಹೋದ್ರೆ ಬೇಡ, ದಕ್ಷಿಣ ಭಾರತದಲ್ಲಂತೂ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಸತ್ಯ. ಅದು ತುಂಬಾ ಡಾಕ್ಟರ್ಗಳು ಸಿಗೋದೇ ಇಲ್ಲ ಅಂತ ಹೇಳೋದು. ಅಮೆರಿಕ ಹೋಲಿಸಿ ಇಷ್ಟು ಲಕ್ಷಕ್ಕೆ ಅದೆಲ್ಲ ಅಲ್ಲ, ನಮ್ಮಲ್ಲಿ ವರ್ಕ್ ಆಗೋದಿಲ್ಲ. ಯಾಕೆ ನಮ್ಮ ದೇಶ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಿದೆ. ರೂರಲ್ ಇಂಡಿಯಾದಲ್ಲಿ ಆ ಪ್ರಾಬ್ಲಮ್ ಇದೆ, ನಮ್ಮ ಗ್ರಾಮೀಣದ ಪ್ರದೇಶದಲ್ಲಿ ಪ್ರಾಬ್ಲಮ್ ಇದೆ. ಈ ಡಾಕ್ಟರ್ ಕಡಿಮೆ ಹೇಳೋದಕ್ಕೆ ಜನನು ಕಡಿಮೆ ಆಗ್ತಾರೆ, ಎಲ್ಲ ಪೇಟೆಗೆ ಬರ್ತಾ ಇದ್ದಾರೆ ಹಳ್ಳಿನಲ್ಲಿ. ಆದ್ರೆ ಅದು ನೀವು ಹೇಳಿದ ಕರೆಕ್ಟು. ಆದ್ರೆ ಅದು ಕಾರಣ ಅಲ್ಲ, ಇವ್ರಿಗೆ ಏನ್ಕಿದ್ರೆ ಇವರು ಬೇಜವಾಬ್ದಾರಿ, ಇವರಿಗೆ ಬಹಳಷ್ಟು ಬೇಜವಾಬ್ದಾರಿ, ಅಸಡ್ಡೆ ಅಥವಾ ಇವರಿಗೆ ಕಲ್ಪನೆ ಇಲ್ಲ. ಏನ್ ಅದೇ ಗುಳಿಗೆ ಬರ್ಕೊಡ್ತಾರೆ, ಇಲ್ಲಿ ಹೋದ್ರೆ ತರಕಾಗೋದಿಲ್ಲ. ನನಗೆ ಗೊತ್ತಿಲ್ವಾ ಪ್ಯಾರಾಸಿಟಮಾಲ್ ತಗೊಂಡ್ರೆ ಕಡಿಮೆ ಆಗ್ತದೆ. ಎಷ್ಟೊಂದ್ ಜನ ಬಿಪಿಗೂ ಕೂಡ ನನ್ಗೆ 2 BP ಮಾತ್ರೆ ಕೊಡಿ ಅಂತ ಹೋಗಿ ಕೇಳ್ತಾರೆ. ಅದು ಕಾಮನ್ ಸರ್. ಬಿಪಿ ಮಾತ್ರ 10 ಹಲವಾರು ರೀತಿ ಇದೆ. ಬಿಪಿ ಎಷ್ಟು ಅನ್ನೋದು ಗೊತ್ತಿಲ್ಲದೆ, ಎಷ್ಟು ದಿವಸದಿಂದ ಬಿಪಿ ಅನ್ನೋದಿದೆ ಅನ್ನೋದು ಗೊತ್ತಿಲ್ಲದೆ, ಎಷ್ಟು ವರ್ಷದಿಂದ ಇವನು ಬಿಪಿ ಮಾತ್ರೆಗಳನ್ನು ತಗೊಂಡಿದ್ದಾನೆ, ಯಾವ್ಯಾವ ಬಿಪಿ ಮಾತ್ರೆಗಳನ್ನು ತಗೊಂಡಿದ್ದಾನೆ ಅನ್ನೋದು ಗೊತ್ತಿಲ್ಲದೆ ಬಿಪಿ ಮಾತ್ರೆ ಕೊಡಿಯಿಂದ ಮೆಡಿಕಲ್ ಸ್ಟೋರ್ನ 2 ಮಾತ್ರೆ ಕಟ್ ಮಾಡ್ಕೊಡೋದ್ರಲ್ಲಿ ಏನ್ ಅರ್ಥ ಇದೆ? ಅದು ಇನ್ನೊಂದ್ಸಲ ಅಂದ್ರೆ ಅದರದ್ದು ಅಪಾಯ ಏನು ಕೂಡ ಗೊತ್ತಿರಲ್ಲ. ಏನ್ ಸಮಸ್ಯೆ ಆಗಿರೋದಲ್ಲಿ ಒಂದ್ಸರಿ ಈ ಮಾತ್ರೆಗಳ ಕೆಲಸ ಮಾಡದೆ ಇದ್ದಕ್ಕಿದ್ದ ಹಾಗೆ ಬ್ರೈನ್ ಹೆಮರೇಜ್ ಆಗೋದು, ಸ್ಟ್ರೋಕ್ ಆಗೋದು, ಎಷ್ಟು ಜನ ಈ ತರ ಮಲಗಿಲ್ಲ. ಬಿಪಿ ಗುಳಿಗೆ ಓವರ್ ಡೋಸ್ ಆದ್ರೆ ಹೈಪೋಟೆನ್ಷನ್ ಆಗಿ ಕೊಲಾಪ್ಸ್ ಆಗ್ತಾರೆ. ಅದನ್ನ ಮಾತ್ರ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಬ್ರೈನ್ ಹೆಮರೇಜಸ್ಗಳು, ಹಾರ್ಟ್ ಅಟ್ಯಾಕ್ಗಳು ಈ ತರದ್ದು ಆಗುತ್ತೆ ಸಂಭವ. ಅದ್ರ ಕಲ್ಪನೆ ಇಲ್ದೇನೆ ಇವರು ಈ ರೀತಿಯಾದಂತ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಯಾವ ಕಾರಣಕ್ಕೂ ಸ್ವಯಂ ವೈದ್ಯ ಮಾಡೋದು, ಅಂಗಡಿಗೆ ಹೋಗ್ಕೊಂಡು ತಗೊಳ್ಳೋದು. ಪುಣ್ಯಕ್ಕೆ ಈಗ ಸದ್ಯಕ್ಕೆ ಇವೆಲ್ಲಾ ಕಾಯಿಲೆಗಳಿಂದ ಹೊರತಾಗಿ ಕ್ಯಾನ್ಸರ್ ಕಾಯಿಲೆ ಒಂದಕ್ಕೆ ಮಾತ್ರ ಯಾರು ಜನ ತಾವಾಗ್ತಾವೆ ಔಷಧಿಗಳನ್ನ ಮಾಡ್ಕೊಳ್ತಾರೆ. ಅದು ಸಿಕ್ಕಲ್ಲ ಅನ್ನೋ ಕಾರಣದ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಇನ್ನೂ ಆ ಗುಳಿಗೆಗಳೆಲ್ಲ ಪರಿಚಯ ಇಲ್ಲ. ಅದು ಸಾಮಾನ್ಯವಾದ ಮೆಡಿಕಲ್ ಸ್ಟೋರ್ಗಳಲ್ಲಿ ಅದು ಸಿಕ್ಕೋದು ಇಲ್ಲ. ಹೆದರ್ತಾರೆ. ಅದೊಂದು ಸೀಮಿತ ಮಟ್ಟಕ್ಕೆ ಅದರಿಂದ ಇಲ್ಲ. ಸೊ ಉಳಿದಂತೆ ಇದೆಲ್ಲ ಮಿಕ್ಕಿದ ಎಷ್ಟೋ ಕಾಯಿಲೆಗಳಿಗೆ ಎಲ್ಲ ಅವರವರೇ ಸ್ವಯಂ ಔಷಧ ಮಾಡ್ತಾರೆ. ಮೆಡಿಕಲ್ ಸ್ಟೋರ್ ಅದರಲ್ಲಿ ಎಷ್ಟು ವೆರೈಟಿಗಳಿದೆ, ಒಂದು ರೋಗದಲ್ಲಿ ಎಷ್ಟಿದೆ, ಅದು ಯಾವ್ದಕ್ಕೆ ಯಾವ್ದನ್ನ ಕೊಡ್ತಾರೆ ಸರಿ, ಎಲ್ಲದಕ್ಕೂ ಮೂಲ ನಾವು ಹುಡ್ಕೊಂಡು ಹೋದ್ರೆ
ಬಹುಶಃ ನನ್ನ ಲೆಕ್ಕ ಎಜುಕೇಶನ್ ಜನರಿಗೆ ಶಿಕ್ಷಣ ಅನ್ನೋದು ಬಹಳ ಕಡಿಮೆ ಇದ್ದಾಗ ಈ ಈ ಸಮಸ್ಯೆಗಳು ಸಮಸ್ಯೆ ಅವರಿಗೆ ಆ ಮಹತ್ವ ಗೊತ್ತಾಗೋದಿಲ್ಲ ಸರ್. ಅದು ಒಂದ್ ಅಲಗಾಯ್ತು ಅಂದ್ರೆ ಎರಡನೇ ಅಲಗು ಅತಿಯಾದಂತಹ ಕಾಳಜಿ, ಅತಿಯಾದಂತಹ ನಾಲೆಡ್ಜ್ ಕೂಡ ಅಪಾಯಕಾರಿನೇ. ಇದು ಹೇಗೆಂದ್ರೆ ಗರಗಸ ಇದ್ದಾಗೆ, ಆ ಕಡೆನೂ ಕುಯ್ಯುತ್ತೆ, ಈ ಕಡೆನೂ ಕುಯ್ಯುತ್ತೆ. ಗೂಗಲ್ ಹಿಡ್ಕೊಳ್ಳೋದು, ನನಗೆ ತಲೆನೋವು ಬಂದಿದೆ ಹೆಡ್ ಏಕ್ ಅಂತ ಅವರೇ ಟೈಪ್ ಮಾಡೋದು, ಹೆಡ್ ಏಕಿಗೆ ಏನೋ ಔಷಧಿ ತಗೋಬೇಕು ಅಂತ ಅವರೇ ಓದ್ಕೊಬಿಡೋದು. ಹೆಡ್ ಏಕಿಗೆ ಕಾರಣ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀವು ಇಡಿಯಟ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಹೌದು, ಅದೇನದು ಇವರು ಇಂಟರ್ನೆಟ್ ಡಿವೈಡ್ ಇನ್ಫಾರ್ಮೇಶನ್ ಇಂದ ತೆಗೆದುಕೊಂಡು ಮಾಡಕ್ಕಂತ ಸಿಂಡ್ರೋಮ್ ಅನ್ನ ಅದನ್ನ ಇಡಿಯಟ್ ಸಿಂಡ್ರೋಮ್ ಅಂತ ಕರೀತಾರೆ. ಇದು ಹೆಂಗಂದ್ರೆ ಅರೆಬೆಂದ ಅನ್ನ. ನಿಮಗೆ ಅಲ್ಲಿ ರೋಗ ಲಕ್ಷಣಕ್ಕೆ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಕರಿತೀವಿ. ಒಂದು ಕಾಯಿಲೆಗೆ ಆ ಕಾಯಿಲೆ ಹೆಡ್ ಏಕ್ ಅನ್ನೋ ಒಂದು ಕಾಯಿಲೆಗೆ ಸಾಮಾನ್ಯವಾಗಿ 10 ಕಾರಣಗಳಿರ್ತದೆ. ಸರಿನಾ? ನೀವು ಇವರು ಹೇಗೆ ಅಂತಂದ್ರೆ ಸಿಂಪ್ಟಮ್ಸ್ ಗಳನ್ನ ಹಾಕ್ತಾರೆ, ಅದನ್ನ ನೋಡ್ಕೊಂಡು ತಾವೇ ಡಯಾಗ್ನೋಸಿಸ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೂ ಅರ್ಧ ತಲೆ ಕೆಡಿಸ್ತಾರೆ, ಅಥವಾ ತಾವೇ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ತಮ್ಮ ಡಯಾಗ್ನೋಸಿಸ್ ತಾವೇ ಮಾಡ್ಕೊಂಡ್ಬಿಟ್ಟು ಮೆಡಿಕಲ್ ಸ್ಟೋರ್ ಹೋಗಿ ತಾವೇ ಔಷಧಿಗಳನ್ನ ಕೇಳಿ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾರೆ. ಇದು ಮೆಡಿಕಲ್ ಸ್ಟೋರ್ ಇದೆ. ಇದು ಬರೀ ಆನ್ಲೈನ್ ಕೊಡ್ತಾರೆ. ಆನ್ಲೈನ್ ಅಲ್ಲಿ ಇವಾಗ ಗವರ್ಮೆಂಟ್ ರೂಲ್ಸ್ ಮಾಡಿದೆ, ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿದೆ, ಅವ್ರು ಮೆಡಿಸಿನ್ಸ್ ಕೊಡೋ ಹಾಗಿಲ್ಲ ಅಂತ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ಬೇಡ, ಅದೆಲ್ಲ ಬೇಡ, ಇಲ್ಲಿ ಅಂಗಡಿನವ್ರು ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಂಗಡಿನವ್ರು ಇದೇನಿದೆ ಅಲ್ಲ ಸರ್, ನಾನು ನೋಡಿದ್ದೀನಿ ಎಲ್ಲಿವರೆಗೆ ಕೇಳಿದ್ರೆ, ನಾನು ಒಬ್ಬರು ಪೇಷಂಟ್ ಕರ್ಕೊಂಡು ಹೋಗಿದ್ದೀನಿ. ಅವರು ಹೆಮರಾಯ್ಡ್ಸ್ ಆಪರೇಷನ್ಗೆ ಹೋಗಿದ್ದಾರೆ. ಅವ್ರು ಮೊದಲು ಓದ್ಕೊಂಡು ಹೋಗಿದ್ದಾರೆ, ನನಗೆ ಸ್ಟೆಪ್ಲರ್ ಮೆಥಡ್ ಬೇಕಂತ. ಹೌದು, ಸ್ಟೆಪ್ಲರ್. ಅವರು ಡಾಕ್ಟರ್ ಹೇಳಿದ್ರು, ಇಲ್ಲ ಇದು ಯಾರು ಹೇಳಿದ್ರು. ಆಮೇಲೆ ಅವರಿಗೆ ಅದು 1-2 ಮಾತಿನಲ್ಲಿ ಅರ್ಥ ಆಯ್ತು, ಇದು ಇಂಟರ್ನೆಟ್ ಇನ್ಫಾರ್ಮೇಶನ್, ಇದು ಗೂಗಲ್ ಕೇಸ್ ಅಂತ ಗೊತ್ತಾಯ್ತು. ನನ್ನ ಹತ್ರ ಕೇಳಿದ್ರೆ ಎಲ್ಲ ಬುದ್ಧಿವಂತರಿದ್ದಾರೆ ಡಾಕ್ಟ್ರೆ, ಅದೇನು ಅಪಾಯ ಇಲ್ಲ, ಹಾಗೇನಿಲ್ಲ, ಬಟ್ ರಿಪಿಟಬಿಲಿಟಿ ಇರುತ್ತೆ, ಮಾಡಿ ಮತ್ತೆ ಬಂದ್ರೆ ಮತ್ತೆ ಮಾಡುವಂತೆ. ಹೇಗೆ ಅಂದ್ರೆ ನಮಗೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ರೆ ರೆಗ್ಯುಲರ್ ಆಪರೇಷನ್ಗಿಂತ ಬಹಳ ಒಳ್ಳೇದು. ಇದೊಂದು ಇಟ್ಸ್ ಅ ಬಿಗ್ ಮಿತ್. ಅದು ಹೌದು ದೊಡ್ಡ ತಪ್ಪು ತಿಳುವಳಿಕೆ. ಅದು ಯಾವ ಕಾಯಿಲೆಗೆ ಓಪನ್ ಆಪರೇಷನ್ ಮಾಡಬೇಕು, ಯಾವ ಆಪರೇಷನ್ಗೆ ಲ್ಯಾಪ್ರೋಸ್ಕೋಪಿಕ್ ಮಾಡಬೇಕು, ಡಾಕ್ಟರ್ ಬಿಡಿ ಆ ತೀರ್ಮಾನವನ್ನ. ಜೊತೆಗೆ ಎಲ್ಲದಕ್ಕೂ ಅದರದ್ದೇ ಅನುಕೂಲ ಅನಾನುಕೂಲಗಳು ಇದ್ದೇ ಇರ್ತದೆ. ಸಿಚುವೇಶನ್ ಬೇರೆ ಬೇರೆ. ಹೌದು, ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಯಾರು ಹೇಳಿದ್ದು? ಅದು ಸರ್, ಏನ್ ಗೊತ್ತಾ, ಬಹಳ ಜನರ ತಲೆಯಲ್ಲಿ ಹೊಲಿಗೆ ಚಿಕ್ಕದಾಯ್ತು ಅಂದ್ರೆ ಕಾಯಿಲೆ ಕಮ್ಮಿ ಇತ್ತು, ಮತ್ತೆ ನಮಗೆ ಬೇಗ ವಾಸಿ ಆಗ್ಬಿಡುತ್ತೇವೆ ಅನ್ನೋ ಯೋಚನೆ ತುಂಬಾ ಜನ. ಆಮೇಲೆ ನಮ್ಮ ಹಳ್ಳಿ ಮೇಲೆ ನಾವು ಚಿಕ್ಕವರಿದ್ದಾಗಲೇ ಏನಿತ್ತು, ಕ್ಯಾಪ್ಸೂಲ್ ಆದ್ರೆ ಸ್ಟ್ರಾಂಗ್, ರೌಂಡ್ ಇದ್ರೆ ಅದು ಕಡಿಮೆ. ಅದೇನಿದ್ರೆ ಅದರಲ್ಲಿ ಇದೆ, ಅದಕ್ಕೆ ಏನೋ ಒಂದು ಮಿತ್. ಆಮೇಲೆ ಇನ್ನೊಂದು ಏನಿದೆ, ಗಿಡಮೂಲಿಕೆ ಔಷಧಿಗಳು ಸೈಡ್ ಇಫೆಕ್ಟ್ ಇಲ್ಲ. ನಾನು ಅದೇ ಹೇಳ್ತಿದ್ದೆ, ಯಾವ್ದಕ್ ಸೈಡ್ ಎಫೆಕ್ಟ್ ಇಲ್ಲ, ಇಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಇಲ್ವೇ ಇಲ್ಲ ಅಂತ ಅನ್ನೋದು ತುಂಬಾ ತಪ್ಪು. ಎಲ್ಲದಕ್ಕೂ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಅತಿ ಆದ್ರೆ ಅಮೃತ ವಿಶ್ವ. ಅನ್ನವನ್ನೇ ತಿನ್ಕೊಂಡು ಹೋಯ್ತು ಅಂದ್ರೆ ಅದರದೇ ಆದಂತ ಕಾಯಿಲೆಗಳು ಬಂದೇ ಬರುತ್ತೆ, ಅದರದೇ ಆದಂತ ವಿಟಮಿನ್ ಡಿಫಿಷಿಯನ್ಸಿ ಬರುತ್ತೆ. ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಅದು ಇಫೆಕ್ಟು ಇಲ್ಲ. ಸಿಂಪಲ್. ಹೌದು. ಅಂದ್ರೆ ಏನಕ್ಕೆ ಸರ್, ಈಗ ಗಿಡಮೂಲಿಕೆ ಆದ್ರೂ ಕೂಡ ಅದರಲ್ಲಿ ಇರುವಂತ ಯಾವ್ದೋ ಬಯೋಕೆಮಿಕಲ್ಗಳೇ ಕೆಲಸ ಮಾಡಿ ವರ್ಕ್ ಆಗ್ಬೇಕು. 100 ಬಯೋಕೆಮಿಕಲ್ಗಳು ಇರ್ತಾರೆ ಮಾಡಿದ್ರೆ ಅದನ್ನ ಇವ್ರೆ. ಸೊ ಇದೆಲ್ಲ ಮತ್ತಾಗೇನ್ ತಪ್ಪು. ನೀವ್ ಹೇಳಿದ್ರೆ ಈಗ ಈ ಗೂಗಲ್ ಸಿಂಪ್ಟಮ್ ನಿಮ್ಗೆ ದಿನಾ ತೊಂದರೆ ಕೊಡುತ್ತೆ. ಅದರಲ್ಲೂ ಎಸ್ಪೆಷಲಿ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತಂದ್ರೆ, ಒಂದು ನನ್ನ ಕೆಲವು ಸ್ನೇಹಿತರುಗಳು ಈಚೆಗಡೆ ಬಾಕ್ಲಲ್ಲಿ ಬೋರ್ಡು ಹಾಕ್ಬಿಟ್ಟಿದ್ದಾರೆ, ಗೂಗಲ್ ಇನ್ಫಾರ್ಮೇಶನ್ ನ ಓದಿ ಬಂದು ನನ್ನ ಸಮಯವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ, ತಲೆ ತಿನ್ಬೇಡಿ, ಡೈರೆಕ್ಟ್ ಆಗಿ ಬೋರ್ಡ್ ಹಾಕಿ. ಅದನ್ನ ಹಾಕ್ಲೇಬೇಕಂತ ಪರಿಸ್ಥಿತಿ ಬರ್ತಾ ಇದೆ. ಅವರು ಇಡಿಯಟ್ ಗಳು ಪರವಾಗಿ ನನ್ನೊಂದು ಮಾತಿದೆ, ನಾವು ಗೂಗಲ್ ನೋಡ್ಕೊಂಡ್ ಬರ್ಬಾರ್ದು. ನೀವು ಡಾಕ್ಟರ್ಗಳು ಗೂಗಲ್ ನೋಡಿರಲಿಲ್ವಾ? ಇಲ್ಲ, ನಾವು ಸಾಮಾನ್ಯವಾಗಿ ಡಾಕ್ಟರ್ ನಾವು ಹೇಳ್ತಾ ಇದ್ದಂತ ಹಿಂಗ್ ಗೂಗಲ್ ಅಲ್ಲಿ ನೋಡ್ಕೊಂಡು ನೋಡಿದ್ರೆ, ಸಾಮಾನ್ಯವಾಗಿ ಒಂದು ನುರಿತ ವೈದ್ಯ, ನಾವು ವೈದ್ಯಕೀಯ MBBS ಮಾಡ್ಬೇಕಾದ್ರೆ ಎಲ್ಲಾ ಸಬ್ಜೆಕ್ಟ್ ಓದ್ತೀವಿ. ಆ ನಂತರ ವಿ ಸ್ಟಾರ್ಟ್ ಕೋನಿಂಗ್ ಡೌನ್. ನಾವು ನಮ್ಮ ದಾರಿಯನ್ನ ಚಿಕ್ಕದ್ ಮಾಡ್ಕೊಂಡು ವಿ ಕೋನ್ ಡೌನ್ ಟು ಒನ್ ಸ್ಪೆಷಾಲಿಟಿಗೋಸ್ಕರ ಬರ್ತೀವಿ. ಈಗ ನನ್ನನ್ನ ಕರ್ಕೊಂಡ್ಬಂದು, ನಾನು ನುರಿತನಾಗಿ ಕ್ಯಾನ್ಸರ್ ತಜ್ಞ, ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನೀನ್ ಹಾರ್ಟ್ ಡಿಸೀಸ್ಗೆ ಅಡ್ವೈಸ್ ಕೊಡು ಅಂತ ನನ್ ಕೊಡಕ್ ಬರಲ್ಲ. ನನಗೆ ಬಹುಶಃ MBBS ನಾಲೆಡ್ಜ್ ಕೂಡ ಮರ್ತೋಗಿರುತ್ತೆ. ಈಗ ನಾನು ಕ್ಯಾನ್ಸರ್ ಅನ್ನು ಓದಿ MBBS ಒಂದು ಮಟ್ಟಿಗೆ ಜ್ಞಾಪಕ ಇರಬಹುದೇ ಅಷ್ಟೇ ಹೊರತು ನಾನು ಹಾರ್ಟ್ಗೆ ಪರಿಣಿತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಮತ್ತೆ ಸರ್, ಇನ್ನೊಂದು ಹೆಂಗ್ ಗೊತ್ತಾ, ಗೂಗಲ್ ಇಸ್ ಅ ವೆರಿ ಗುಡ್ ಇದು ಇನ್ಫಾರ್ಮೇಶನ್ ಕೊಡುತ್ತೆ. ಅದನ್ನ ನಾವು ಹುಡುಕಕ್ಕೆ
ಆ ಹೆಸರನ್ನ ನೆನಪು ಮಾಡ್ಕೊಳ್ಳಕ್ಕೆ ನೋಡಿದ್ರೆ ಏನೂ ತಪ್ಪಿಲ್ಲ. ಅಷ್ಟೇ, ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿ ನಿಮಗೆ ಜ್ಞಾನಕ್ಕೋಸ್ಕರ ಸೀಮಿತವಾಗಬೇಕೇ ಹೊರತು ನಾನು ಅಬ್ಸರ್ವ್ ಮಾಡೋದಂದ್ರೆ ಡಾಕ್ಟರ್ಗಳು ಯಾವ್ದೋ ಒಂದು ಹೊಸ ಗುಳಿಗೆ, ಅದ್ಯಾವುದೋ ಚಿತ್ರದುರ್ಗ ಡಾಕ್ಟರ್ ಬರೆದಿರ್ತಾರೆ, ಆ ಹೆಸರು ಆ ಗುಳಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಪಾಪ್ಯುಲರ್ ಇಲ್ಲ, ಆವಾಗ ಆ ಬ್ರ್ಯಾಂಡ್ ನೇಮ್ ಮಾಡೋದು ಅದು ಕಂಟೆಂಟ್ ಏನಿದೆ ನೋಡಿ. ಹೌದು, ಅದ್ ನೋಡ್ಲೇಬೇಕಾಗತ್ತೆ. ಆ ತರದಕ್ಕೆ ಸೀಮಿತ ಮಾಡ್ತಾರೆ, ಅಂದ್ರೆ ಜನರಲೈಸ್ಡ್ ಅಲ್ಲ. ಗೂಗಲ್ ನೋಡ್ಕೊಂಡು ನಿಮ್ಮ ಸಿಂಪ್ಟಮ್ ಅನ್ನು ಅನಲೈಸ್ ಯಾವ ಡಾಕ್ಟರ್ ಮಾಡೋದು ನೋಡಿ. ಒಂದು ಪ್ಯಾರಾಸೆಟಮಾಲ್ ಮಾತ್ರೆಯ 100 ಬ್ರ್ಯಾಂಡ್ಗಳಿರುತ್ತೆ. ನಾವು ಒಂದು 10 ಬ್ರ್ಯಾಂಡ್ ಜ್ಞಾಪಕ ಇಟ್ಕೊಳ್ಬಹುದು, 100 ಜ್ಞಾಪಕ ಇಟ್ಕೊಳಕ್ ಆಗಲ್ಲ. ಸೊ ಆ ಕಾರಣಗಳಿಂದ ಡಾಕ್ಟರ್ ಯಾವ್ದೋ ಒಂದು ಬ್ರ್ಯಾಂಡ್ ಅನ್ನು ಬರ್ದಿರ್ತಾನೆ, ಏನ್ ಔಷಧಿಯಪ್ಪ ಇದು ಅಂತ ನೋಡ್ಲಿಕ್ಕೋಸ್ಕರ ನಾವು ಗೂಗಲ್ ಓಪನ್ ಮಾಡಬಹುದೇ ಹೊರತು ಅದರ ಮೇನ್ ಕಂಟೆಂಟ್ ಏನು ಪ್ಯಾರಾಸಿಟಮಾಲ್. ಸೊ ಆ ರೀತಿ ಯೋಚನೆಗೋಸ್ಕರ ಬರ್ತೀವಿ. ಇವರ ತಪ್ಪು ಕಲ್ಪನೆ. ನಾವು ಗೂಗಲ್ ಓದ್ಬಿಟ್ಟು MBBS ನ ರಿವೈಸ್ ಮಾಡ್ಕೊಳ್ಳೋ ಅಂತ ಪ್ರಶ್ನೆಗೆ ಹೋಗಲ್ಲ, ಅಗತ್ಯ ಇಲ್ಲ ನಿಮ್ಗೆ. ಆಮೇಲೆ ಸರ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಅರ್ಧಂಬರ್ಧ ಔಷಧಿ ತಗೊಳ್ಳೋದು. ನೀವು 5 ದಿನಕ್ಕೆ ಎಲ್ಲಿವರೆಗೆ ಸರ್ ಕೇಳಿದ್ರೆ ಅಲ್ಲಿ ಮೆಡಿಕಲ್ ಸ್ಟೋರ್ ನಲ್ಲಿ ನನ್ಗೆ ಮೊನ್ನೆ ಆಗಿದ್ದ ಅನುಭವ, ಒಂದು ಗುಳಿಗೆಯನ್ನ 6 ವಾರಕ್ಕೆ, ಇನ್ನೊಂದನ್ನ 3 ತಿಂಗಳಿಗೆ, ಇನ್ನೊಂದನ್ನ 6 ತಿಂಗಳಿಗೆ ಬರ್ತಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕಾಗಿ. ನಾನು ಕೇಳಿದ್ರೆ ಅವರು ಮೆಡಿಕಲ್ ಸ್ಟೋರ್ನಲ್ಲಿ ಕೇಳಿದ್ರು, ಸರ್ ಎಷ್ಟು ಕೊಡ್ಲಾ? ನಾಳೆ ಡಾಕ್ಟರ್ ಬೇಕು ಅಂತ ಬರೀತಾರೆ, ಕೊಡ್ರಿ ಅಂತೇಳಿ. ಇಲ್ಲ ಸರ್ ಭಾಳ ಆಗತ್ತೆ ಅಂತೇಳಿ ಜನ ಅರ್ಧ ತಗೊಂಡು ಹೋಗ್ತಾರೆ. ಅದು ಒಂದು ಕಾರಣ, ಒಂದು ಫೈನಾನ್ಷಿಯಲ್ ಕನ್ಸ್ಟೆಂಟ್, ಅವ್ರ ಹತ್ರ ಇರತಕ್ಕಂಥ ಹಣಕಾಸಿನ ಸೌಲಭ್ಯ. ಎರಡನೇದೇನು ಅಂದ್ರೆ ಅಷ್ಟ್ರಲ್ಲಿ ಕಮ್ಮಿ ಆಗತ್ತಾ ನೋಡೋಣ, ಕಮ್ಮಿ ಆದ್ರೆ ಬಿಟ್ಬಿಡೋಣ. ನಾನು ಅವಾಗ್ಲೇ ಹೇಳ್ದಂಗೆ ಈ ಕಮ್ಮಿ ಆಗತ್ತೆ ಅನ್ನೋ ಬಿಡೋಂತ ಕಾರಣಗಳಿಂದ ಅತಿ ದೊಡ್ಡ ತೊಂದರೆ ಆಗತಕ್ಕಂಥದ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. 5 ದಿನ ಅಂತ ಏನ್ ಕೊಟ್ಟಿರ್ತೀವಿ ಅದು ಕರೆಕ್ಟ್ ಆಗಿ ತಗೊಳ್ಬೇಕು. 3 ದಿನಕ್ಕೆ ತಗೊಂಡಾಗ ನಿಮ್ಗೆ ಕಮ್ಮಿ ಆದಂಗ ಅನಿಸ್ತು ಅಂದ್ರೂ ನೀವ್ 2 ದಿವಸ ತಗೊಂಡು ಕಂಪ್ಲೀಟ್ ಮಾಡಬೇಕು. ಇಲ್ವಾದಲ್ಲಿ ಏನಾಗುತ್ತೆ, ಅದು ರೆಸಿಸ್ಟೆನ್ಸ್ ಬೆಳ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಟೈಮ್ ಆ ಔಷಧಿ ಕೆಲಸ ಮಾಡಲ್ಲ. ಈ ರೀತಿಯಾದ ಯಾವ್ದೋ ಪ್ಯಾರಾಸಿಟಮಾಲ್, ಡೋಲೋ 50 ಆದ್ರೆ ಅದು ನೋವಿನ ಮಾತ್ರೆಗಳಂದ್ರೆ ಬೇರೆ ನಡೆಯುತ್ತೆ. ಎಸ್ಪೆಷಲಿ ಆಂಟಿಬಯೋಟಿಕ್ಸ್ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋವಿನ ಮಾತ್ರೆಗಳನ್ನು ಮಾಡಕ್ ಹೋಗ್ಬೇಡಿ ಅಂತಾನೆ ನಾವ್ ಹೇಳೋದು. ಯಾಕಂದ್ರೆ ನೋವಿನ ಮಾತ್ರೆಗಳನ್ನು ಪರ್ ಕೆಜಿ ಬಾಡಿ weight ಗೆ ಲೆಕ್ಕ ಮಾಡಿ ಯೋಚನೆ ಮಾಡಿ ಅದಕ್ಕೆ ಔಷಧಿಗಳನ್ನು ಬರೆದಿರ್ತೇವೆ. ಅಥವಾ ನೀವೇನು ಔಷಧಿ ಹೆಚ್ಚಿಗೆ ವ್ಯಾಪಾರ ಮಾಡೋ ನಿಮ್ ಗುರಿ ಅಲ್ಲ, ಅದು ಖಂಡಿತವಾಗ್ಲೂ ಅಲ್ಲ. ಏನಕ್ಕೆ ಬೇಕು ಹೇಳೋದೆಲ್ಲ ವಿಚಾರ ಮಾಡೋದೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ಲಿಕ್ಕಿಲ್ಲ, ಯಾಕೆ ನನಗೆ ಅರ್ಥ ಆಗ್ಲಿಕ್ಕಿಲ್ಲ, ನೀವು ಹೇಳಿರೋದಿಲ್ಲ. ನಮ್ ದೇಶದಲ್ಲಿ ಇರ್ತಕ್ಕಂಥ ಕೆಲಸದ ಒತ್ತಡ, ಪೇಷಂಟ್ಗಳು ಎಷ್ಟು ಜಾಸ್ತಿ ಇದಾರೆ, ಇವೆಲ್ಲ ಕಾರಣಗಳಿಂದ ಪ್ರತಿಯೊಂದು ಕೂಲಂಕುಷವಾಗಿ ಹೇಳಲಿಕ್ಕೂ ಸ್ವಲ್ಪ ಸಮಯ ಸಿಕ್ಕೋದಿಲ್ಲ. ಅಂಡ್ ಅದು ಈ ವಿಷಯದಲ್ಲಿ ಸಾಧ್ಯ ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಅದನ್ನೆಲ್ಲ ಹೆಂಗ್ ಕೆಲಸ, ನಾವು ಒಂದೇ ಮಾತು ಹೇಳ್ತೀವಿ, ನಂಬಿಕೆ ಇಟ್ಟು ತಗೊಳ್ಳಿ, ನಾ ಬರ್ದಿರೋದು ಅಷ್ಟೇ. ನಮ್ಗೆ ಇದ್ರ ಮಾತ್ರ ಬನ್ನಿ, ಬಂದ ಮೇಲೆ ನಂಬಿಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಬೆಂಬಲವನ್ನು. ಹಾಗಾಗಿ ನಂಬಿಕೆ ಇಟ್ಟು ತಗೊಳ್ಳಿ ಅಂತ ಹೇಳ್ತೀವಿ. ಕರೆಕ್ಟ್ ಸರ್. ಇನ್ನೊಂದು ಇದಕ್ಕೆ ನಾವು ಇದು ಹೇಳ್ಬೇಕು ಅಂದ್ರೆ, ಇನ್ನೊಂದು ನೀವು 3 ತಿಂಗಳ ಬಿಟ್ಟು ಬನ್ನಿ ಅಂತ ಹೇಳಿರ್ತೀರಿ, ಬಾರಾದನೇ ಇಲ್ಲ. 90% ಆಫ್ ದಿ ಪೇಷಂಟ್ಸ್ ಬರಲ್ಲ. ಅವರು ಎಜುಕೇಟೆಡ್ ಆಗಿರ್ಲಿ, ನಾನ್ ಎಜುಕೇಟೆಡ್ ಆಗಿರ್ಲಿ, 90% ಪೇಷಂಟ್ಗಳು ಬರೋದಿಲ್ಲ. ಹೇಳಿ ಟೈಮ್ಗೂ ಬರೋದಿಲ್ಲ. ಎಷ್ಟೊಂದ್ ಜನ ಬರೋದೇ ಇಲ್ಲ. ನಾನು ಗುಣ ಆಗ್ಲಿಲ್ಲ ಅಂದ್ರೆ ಬರ್ತಾರೆ. ಅದು ಹೆಂಗೆ ಅಂದ್ರೆ, ಇವಾಗ 6 ತಿಂಗಳಾದ್ಮೇಲೆ ವಾಪಸ್ ಬಂದು ಕಾಯಿಲೆ ಯಾವಾಗ ವಾಪಸ್ ಬರ್ತಾರೆ. ಮೊದ್ಲೇ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಕಾಯಿಲೆ ಚಿಕ್ಕದಾಗಿದ್ದಾಗಲೇ ಕಂಡು ಹಿಡ್ಕೊಂಡು ಮತ್ತೆ ವಾಪಸ್ ಟ್ರೀಟ್ಮೆಂಟ್ ಮಾಡ್ಬೋದಲ್ಲ, ಬರಲ್ಲ. ಅದರಲ್ಲೂ ಎಸ್ಪೆಷಲಿ ಕ್ಯಾನ್ಸರ್ ಅಂತ ಕಾಯಿಲೆಗಳಲ್ಲಿ, ಹೃದ್ರೋಗ ಕಾರಣಗಳಲ್ಲಿ, ಈ BP ಮತ್ತೆ ಶುಗರ್ ಕಾರಣಗಳಲ್ಲಿ ಬರಲೇಬೇಕಾದಂತ ಪರಿಸ್ಥಿತಿ. ಇದು ಡೆಲಿವರಿ ಅಲ್ಲ. ಒಂದ್ಸತಿ ಡೆಲಿವರಿ ಆಗಿ ಮಗು ಚೆನ್ನಾಗಾಯ್ತು, ನಿಮ್ ಹೊಲಿಗೆ ಬಿಚ್ಚೋರು ನೀವು ಸುಖವಾಗಿ ಮನೆಗೆ ಹೋಗಿ, ನಿಮ್ಗೆ ಅವಶ್ಯಕತೆ ಏನಿಲ್ಲ ಬರೋದು ಅಂತ ಡಾಕ್ಟರ್ ಹೇಳಿದಾಗ ಮಾತ್ರ ಅದು ಸರಿ. ಆದ್ರೆ ಈ ತರ ಕ್ರಾನಿಕ್ ಡಿಸೀಸಸ್ ಗಳಲ್ಲಿ ನೀವು ಬರಲೇಬೇಕು. ಸೇಫ್ಟಿಗೆ. ಬಟ್ ಅದನ್ನ ಎಲ್ಲರೂ ಮಾಡೋದು ತಪ್ಪು. ಆಮೇಲೆ ಈ ಆಪರೇಷನ್ ಆದ್ಮೇಲೆ ಅಲಕ್ಷ್ಯ ಮಾಡಿ ಸಾಯೋದು ತುಂಬಾ ಜನ. ಅದು ಕಾಣೋದು ಹೇಗೆ ಅಂತಂದ್ರೆ, ಎಸ್ಪೆಷಲಿ ಈ ನೆಫ್ರಾಲಜಿ ತರ ಪೇಷಂಟ್ಸ್ಗಳಲ್ಲಿ ಮತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗಳಲ್ಲೂ ಕೆಲವೊಂದ್ಸತಿ 7-8 ವರ್ಷ ಮಾತ್ರೆಗಳು, ಹಾರ್ಮೋನಲ್ ಥೆರಪಿಗೆ ಬಂತು ಅಂದಾಗ 7-8 ವರ್ಷಗಳು ಮಾತ್ರೆ ತಿನ್ನಬೇಕು. ಈ ಡಯಾಲಿಸಿಸ್ ಆದಂತ ಪೇಷಂಟ್ಗಳು ಅಥವಾ ರೀನಲ್ ಟ್ರಾನ್ಸ್ಪ್ಲಾಂಟ್ ಆದಂತ ಪೇಷಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ತಲ್ಲ, ಆ ಪೇಷಂಟ್ಗಳು 16 ವರ್ಷಗಳು ಅಥವಾ ಕೆಲವೊಂದ್ಸತಿ ಅವ್ರ ಜೀವಿತಾವಧಿ ತನಕ ಮಾತ್ರೆಗಳು ತೆಗೆದುಕೊಳ್ಬೇಕು. ಆ ತರ ಆಗಿರುವಾಗ ಏನ್ ಮಾಡ್ತಾರೆ ಇವರು, ಅಯ್ಯೋ ಇಷ್ಟು ದಿವಸ ಯಾರು ತಗೊಳ್ಳೋರು ಬಿಡಿ, ಇವಾಗ ಚೆನ್ನಾಗಿದ್ದೀನಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅದು ರಿವರ್ಸ್ ನೋಡಿದಾಗ ಡೊನೇಟ್ ಆಗಿರೋ ಕಿಡ್ನಿನೂ ಹೋಯ್ತು, ಜೀವನ ಸಿಂಪಲ್. ಈ ರೀತಿಯಾದ ಆಪರೇಷನ್ ನಂತರ ಲಕ್ಷ್ಯ ಮಾಡೋದು ರೀಇನ್ಫೆಕ್ಷನ್ ಹೌದು. ಡಾಕ್ಟ್ರು 2 ದಿವಸಕ್ಕೆ ಒಂದ್ಸತಿ ಡ್ರೆಸ್ಸಿಂಗ್ ಬನ್ನಿ ಅಥವಾ ದಿವಸ ಡ್ರೆಸ್ಸಿಂಗ್ ಬನ್ನಿ ಹೇಳಿರ್ತಾರೆ. ಬಿಡೋ ನಾಳೆ ಹೋದ್ರಾಯ್ತು, ಬಿಡು 2 ದಿವಸ ಬಿಟ್ಟು ಹೋದ್ರಾಯ್ತು.
ಬಿಡು ಹೋದ್ಸತಿ ಹೋದಾಗ ಕಮ್ಮಿ ಆಗಿತ್ತು, ಈ ಸತಿ ಹೋದಾಗ ಇನ್ನೂ ಕಮ್ಮಿ ಆಗಿರುತ್ತೆ, ಇನ್ನೊಂದ್ ದಿವಸ ಎಕ್ಸ್ಟ್ರಾ ಬಿಟ್ಟು ಹೋಗೋಣ, ಈ ರೀತಿ ಯೋಚನೆಯಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ. ಆ ತರ ಜಾಗಗಳಲ್ಲಿ ಮತ್ತೆ ರೀಇನ್ಫೆಕ್ಷನ್ ಆಗಿ ಮತ್ತೆ ಆ ಜಾಗ ಕುಳಿಯುವಂತದ್ದು, ಮತ್ತೆ ಪಸ್ ಬರುವಂತದ್ದು, ಅದಕ್ಕೆ ಇನ್ನಷ್ಟು ಎಕ್ಸ್ಟ್ರಾ ಖರ್ಚು, ಈ ರೀತಿ ಮಾಡುವಂತ ಪರಿಸ್ಥಿತಿ. ಹಾರ್ಟ್ ಸರ್ಜನ್ ಒಬ್ರು ಹೇಳ್ತಿದ್ರು, ನಮ್ಮ ಹಾಸ್ಪಿಟಲ್ ಅಲ್ಲಿ ಸಾಯೋದಕ್ಕಿಂತ ಹಾರ್ಟ್ ಪೇಷಂಟ್ಸ್ ಆಮೇಲೆ ಎಲ್ಲ ಸರಿಯಾಗಿ ಮನೆ ಹೋದ್ಮೇಲೆ ಹೆಚ್ಚಿಗೆ ಸಾಯ್ತಾರೆ. ಅವ್ರನ್ನ ಎಜುಕೇಟ್ ಮಾಡೋದು ಹೆಂಗ್ರಪ್ಪ, ಅವ್ರಿಗೆ ಹೆಂಗ್ ಯಾವ ಭಾಷೆನಲ್ಲಿ ಹೇಳೋಣ. ಅದನ್ನ ಜೊತೆಲಿ ಕೆಲವೊಂದ್ಸತಿ ಕೆಲವೊಂದು ಆಸ್ಪತ್ರೆಗಳನ್ನು ಈ ಟಿಪ್ಪಣಿಗೋಸ್ಕರ ಅಂತಾನೆ ಕೈಪಿಡಿಗಳನ್ನ ಮಾಡಿರ್ತಾರೆ. ಆ ಹ್ಯಾಂಡ್ ಬುಕ್ ಗಳನ್ನ ಕೊಟ್ಟು ಕಳಿಸ್ತಾರೆ ಪೇಷಂಟ್ ಗಳಿಗೆ. ದಯವಿಟ್ಟು ನಾವೆಲ್ಲಾನು ಹೇಳಕ್ಕಾಗಲ್ಲ, ಎಲ್ಲವನ್ನು ನೀವು ನೆನ್ಪಿಟ್ಕೊಳಕ್ಕಾಗಲ್ಲ, ಇದನ್ನ ಓದಿ ಅಂದ್ಬಿಟ್ಟು ಕೊಡ್ತಾರೆ. ಓದಲ್ಲ, ಅಷ್ಟು ಮಾಡಿದರೂ ಕೂಡ ಓದಲ್ಲ ತಿಳ್ಕೊಳ್ಳೋ ಪ್ರಯತ್ನ. ಒಟ್ಟಾರೆ ನಾವು ಇದೆಲ್ಲದನ್ನು ಚರ್ಚೆ ಮಾಡೋದ ಮೇಲೆ ಲಾಸ್ಟಿಗೆ ಮತ್ತೆ ಬರೋದು ಮೊದಲ ಬ್ಯಾಕ್ ಟು ಸ್ಕ್ವೇರ್ ಒಂದು ಮೊದಲ ಪಾಯಿಂಟಿಗೆ ಬರ್ತೀವಿ, ಅಲಕ್ಷ್ಯ. ಇದು ಗ್ರಾಸ್ ನೆಗ್ಲಿಜೆನ್ಸ್. ಹೌದು, ಇದು ಬೇಜವಾಬ್ದಾರಿ, ಹುಂಬತನ, ಎಲ್ಲದರದ್ದು ಮಿಶ್ರಣ ಸೇರ್ಕೊಂಡು ಅಲಕ್ಷ್ಯ. ಇದಿಷ್ಟು ಅಲಕ್ಷ್ಯದಲ್ಲೇ ಬರುತ್ತೆ. ಇದು ಇಷ್ಟು ಗಿಳಿ ಹೇಳ್ದಂಗೆ ಡಾಕ್ಟರ್ ಹೇಳಿದ್ರು. ಇವರೇನೋ ಒಂದು ಇದಕ್ಕೆ ಹೇಳೋ ರೀತಿಯಲ್ಲೇ ಅಂದ್ರೆ ಎಲ್ಲರೂ ಅಂತ ನಾವು ಹೇಳಕ್ ಆಗೋದಿಲ್ಲ, ಕಾಳಜಿ ತಗೊಳ್ಳೋರು ಇದ್ದಾರೆ. ಆಮೇಲೆ ಇನ್ನೊಂದು ನನ್ನ ಸ್ವಂತ ಅನುಭವ ಹೇಳ್ತೀನಿ. ನೀವು ಇಷ್ಟೆಲ್ಲ ಹೇಳ್ತೀರಿ, ಮೊದಲೇ ವರ್ಷಕ್ಕೊಂದ್ಸರಿ ತಪಾಸಣೆ ಮಾಡಬೇಕು ಅದೆಲ್ಲ ಹೇಳ್ತೀರಿ, ನಾನು ಮಾಡ್ತೀನಿ ಬೆಂಗಳೂರಲ್ಲಿ. ಆದ್ರೆ ಹೋದ್ರೆ ಏನ್ ಕೇಳಿದ್ರೆ ಅಲ್ಲಿ ನಾನು ಟೆಸ್ಟಿಗೆ ಹೋದ್ರೆ ಏನ್ ಗೊತ್ತಾ, ಸರ್ ಏನಾಗಿದೆ ಸರ್ ಕೇಳ್ತಾರೆ. ಏನಾಗಿಲ್ಲ, ಏನ್ ಆಗ್ಬಾರ್ದು ಅಂತ ಮಾಡಿಸ್ತೀವಿ ಅಂತ. ಇಲ್ಲ ಸರ್, ಯಾರು ಹಂಗೆಲ್ಲ ಬರೋದಿಲ್ಲ, ನಿಮ್ಗೆ ಏನಾಗಿದೆ. ಎಸ್ಪೆಷಲಿ ಅಲ್ಲ, ಬೆಂಗಳೂರಲ್ಲಿ ಟೆಸ್ಟ್ ಮಾಡುವಂತ ಇವ್ರೆ ಇಕೋಕ್ ಹೋದ್ರೆ, ECG ಹೋದ್ರೆ, TMT ಹೋದ್ರೆ ಏನಾಗಿದೆ ಸರ್ ಹೋಗ್ತೀವಿ ಅನ್ನೋರು ಒಂದು ಅತಿ ಚಿಕ್ಕ ವರ್ಗ. ನಾವು ಪ್ರತಿ ವರ್ಷ ಅಥವಾ ಪ್ರತಿ 6 ತಿಂಗಳಿಗೊಂದ್ಸರ್ತಿ, ವರ್ಷಕ್ಕೊಂದ್ಸರ್ತಿ ಒಂದು ಪರೀಕ್ಷೆನ ಮಾಡಿಸ್ಕೊಳ್ತೀವಿ ಅನ್ನೋದು ತುಂಬಾ 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 ಚಿಕ್ಕ ವರ್ಗ. ಬಹುಶಃ 1% ಅಥವಾ 2% ಅಷ್ಟೇ ಇರಬಹುದು. ಮಿಕ್ಕಿದ್ದು 95% ಮೀರಿದಂತ ಜನ ವಾರ್ಷಿಕ ಪರೀಕ್ಷೆಗಳು, 6 ತಿಂಗಳ ಪರೀಕ್ಷೆಗಳು ಅಥವಾ 2 ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳುವಂತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಲ್ಲ. ಅದರಲ್ಲೂ ಅನ್ಫಾರ್ಚುನೇಟ್ಲಿ ಹಾಗಾಗಿ ಎಷ್ಟೋ ಸರಿ ಹಾರ್ಟ್ ಡಾಕ್ಟರ್ಗಳೇ ಹಾರ್ಟ್ ಫೇಲ್ ಆಗಿ ಸಾಯ್ತಾರೆ. ಅಂದ್ರೆ ಅದು ಇದು ಜನಸಾಮಾನ್ಯರಲ್ಲಿ ಡಾಕ್ಟರ್ ಕೂಡ ಅಂದ್ರೆ ಅವರು ಆ ಮಟ್ಟಕ್ಕೆ ಇರ್ಲಿಕ್ಕಿಲ್ಲ. ನಮಗೆ ಒಂದು ಕಾರಣ ಏನ್ ಸಿಗುತ್ತೆ ಅಂತಂದ್ರೆ, ನಾವು ಒಂದು ಅತಿಯಾದಂತ ವಿಶ್ವಾಸ. ಡಾಕ್ಟರ್ ಇಸ್ ಆಲ್ವೇಸ್ ಎ ಬ್ಯಾಡ್ ಪೇಷಂಟ್. ಅದು ನಾನು ನುಡಿಯೋದು. ಈ ಡಾಕ್ಟರ್ ಇಸ್ ಆಲ್ವೇಸ್ ಎ ಬ್ಯಾಡ್ ಪೇಷಂಟ್ ಏನಂದ್ರೆ, ನನಗೆ ಗೊತ್ತಿದೆಯಲ್ವಾ ಅನ್ನುವ ಅಹಂಕಾರ. ಸೊ ಅದರಿಂದ ಡಾಕ್ಟರ್ ಇಸ್ ಆಲ್ಸೋ ವೆರಿ ಬ್ಯಾಡ್ ಸ್ಟ್ರೆಸ್. ಅತಿ ಮುಖ್ಯ ಸ್ಟ್ರೆಸ್. ನಮಗೆ ಸಮಯ ಸಿಕ್ಕಲ್ಲ. ತುಂಬಾ ನೀನ್ ಬಿಸಿ ಪ್ರಾಕ್ಟೀಷನರ್ ಆಯ್ತು ಅಂದಾಗ ನಮಗ್ ಸಮಯ ಸಿಕ್ಕಲ್ಲ. ಎಷ್ಟೋ ಜನಕ್ಕೆ ಊಟಕ್ಕೂ ಸಮಯ ಸಿಕ್ಕಲ್ಲ. ಆ ಪರಿಸ್ಥಿತಿಯಲ್ಲಿ ಕರೋನಾ ಟೈಮಲ್ಲಿ ಹಂಗೆ ಆಗಿದೆ. ಎನಿವೆ ವೀಕ್ಷಕರೇ, ಈಗ ನಮ್ಮ ಚರ್ಚೆ ಇದು ಬಹಳ ಇದು ನಿಮಗೂ ನೇರವಾಗಿ ಸಂಬಂಧಪಟ್ಟಿದ್ದು, ನನ್ನನ್ನು ಸೇರಿಸಿ ನಾನು ಮಾಡೋ ಮಿಸ್ಟೇಕ್ಗಳೇ, ಅದರಲ್ಲೇನಿಲ್ಲ. ನಿಮಗೆ ಈ ಪ್ರಾರಂಭದಲ್ಲಿ ನಾವು ಈ ಥರದ್ದು ಒಂದು ಮೈಂಡ್ ಸೆಟ್ಟಿಂಗ್, ಈಗ ಮುಂದೆ ಇದ್ರದ್ದು ನಾವು ಮುಂದೆ ಮಾಡುವ ಕಾರ್ಯಕ್ರಮಗಳ ಸರಣಿ ನಿಮಗೆ ಆಸಕ್ತಿ ಬರಬೇಕು ಅಂದರೆ ಇದು ತಲೆಗೆ ಹೋಗಬೇಕು. ಅದು ಆವಾಗ ಮುಂದಿಂದು ನಿಮಗೆ ನೇರವಾಗಿ ಕರೆ ನಿಜವಾಗೂ ನಾಟ್ತದೆ ಮನಸ್ಸಿಗೆ ಅಂತ ಹೇಳ್ಕೊಂಡು, ಅಥವಾ ನಾವು ಒಂದು ವಾಹಿನಿಯ ಪ್ರಾರಂಭದಲ್ಲಿ ಈ ಥರ ಒಂದಿಷ್ಟು ಜನರಲ್ ಚರ್ಚೆಗಳನ್ನು ಮಾಡಿ ನಿಮ್ಮನ್ನು ಆ ಮೂಡಿಗೆ ತರೋದು, ಅಥವಾ ಒಂದು ಇದನ್ನ ಮಾಡೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜೀವ್ ಎಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡೋಣ. ಮತ್ತೆ ಏನು ಕೇಳಿದರೆ, ಇವರದ್ದು ಇದೇನಿದೆ ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಇವರಾಯ್ತು. ಒಟ್ಟಾರೆ ಡಾಕ್ಟರ್ ರಾಜೀವ್ ಅವರು ನಮಗಂತೂ ಕಸ್ತೂರಿ, ಇನ್ನೂ ಹೇಳ್ಬೇಕಂದ್ರೆ ಕಸ್ತೂರಿ ಟಿವಿನಲ್ಲಿ ಅವ್ರದ್ದೇನು ಇದು ಡಾಕ್ಟರ್ಸ್ ಡೈರಿ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಅದಕ್ಕೆ ಪ್ರೊಡ್ಯೂಸರ್ ನಾನೇ ಇದ್ದೆ. ಅಲ್ಲಿಂದ ನಮ್ಮ ಸಂಬಂಧ ಇದೆ. ಸೊ ಇಲ್ಲಿ ನಮ್ಮ ವಾಹಿನಿ ಜೊತೆಗೆ ನಿಂತಿದೆ ವಿಶ್ವರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ. ಒಟ್ಟಾರೆ ಇಲ್ಲಿ ಬರೇ ಅಂತ ಅವ್ರದ್ದು ವ್ಯಾಪಾರ ಅಂತಲ್ಲ, ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಇದು ಆಗಬೇಕು ಹೇಳೋದೊಂದು ಕಳಕಳಿ ಇದೆ. ಈ ಥರದೊಂದು ಪ್ಲಾಟ್ಫಾರ್ಮ್ ಇರಲಿಲ್ಲ ಅಂಥೇಳಿ ಇವರದ್ದು ರಾಜೀವ್ ಎಜಿ ಅವರದ್ದು ಆಯಿತು. ಜೊತೆಗೆ ಒಟ್ಟಾರೆ ಇವರ ಸಂಸ್ಥೆದು ನಮಗೆ ಫಾರ್ಮ್ ಟಿವಿ ಹೆಲ್ತಿಗೆ ಭಾಳ ಸಹಕಾರ ಇದೆ. ಅದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಆಯುಷ್ಮಾನ್ ಭಾವ ಕಾರ್ಯಕ್ರಮದ ಈ ಕಂತನ್ನು ಮುಗಿಸೋಣ. ಇನ್ನೊಂದು ಕಂತಿನಲ್ಲಿ ಮತ್ತೊಬ್ಬ ನುರಿತ ತಜ್ಞರ ಜೊತೆಗೆ ಭೇಟಿಯಾಗೋಣ. ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.